ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಅತಿ ಪ್ರೀತಿಯ ಗುರು ಮಾತೆಯಾಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಕರ್ಣ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಹಾಗೇನೆ ಇವರು 18 ಕ್ಷೇತ್ರಗಳಲ್ಲಿ ಒಂದು ಬೆಸ್ಟ್ ಕೋಚ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಒಂದು 2 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆ ಮಾಡಿದ್ದಾರೆ ಮತ್ತು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. 600ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸ ಮತ್ತು ನಿರೂಪಣೆಯನ್ನ ಮಾಡಿರುವಂತಹ ಕನ್ನಡದ ಪ್ರಸಿದ್ಧ ಫೇಮಸ್ ಆಗಿರುವಂತಹ ನಿರೂಪಕರು ಸಹ ಆಗಿದ್ದಾರೆ. ಸೊ ಈಗ ಅವರು ಒಂದು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಆಗಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಈ ಕೋರ್ಸ್ ನ ನಡೆಸ್ತಾ ಇದ್ದಾರೆ ಮತ್ತು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯ ಮೂಲಕ ಸಾಕಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ, ಜ್ಞಾನ, ಧ್ಯಾನ, ಪ್ರವಚನ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವರ ಒಂದು ಕನಸಾಗಿತ್ತು, ರೇಖಿ ಎನ್ನುವಂಥದ್ದು ಎಲ್ಲರಿಗೂ ತಲುಪಬೇಕು. ಇಲ್ಲಿ ರೇಖಿ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಪ್ರತಿಯೊಬ್ರು ಸಹ ರೇಖಿ ದೀಕ್ಷೆಯನ್ನ, ಫಸ್ಟ್ ಲೆವೆಲ್ ರೇಖಿ ದೀಕ್ಷೆಯನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಅವರ ಒಂದು ಕನಸು ನನಸಾಗಿದೆ. 65ಕ್ಕೂ ಹೆಚ್ಚಿನ ಬ್ಯಾಚ್ ನಾವು ಉಚಿತವಾಗಿ ನಡೆಸ್ತಾ ಬಂದಿದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮವೂ ಸಹ ಅದ್ರೊಳಗಡೆನೆ ಒಳಗೊಳ್ಳುತ್ತದೆ. ಸೊ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಶೇಷ ವ್ಯಕ್ತಿಯಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಮತ್ತು ಬೆಸ್ಟ್ ಕೋಚ್ ಆಗಿ, ಕನ್ನಡದ ಕವಿಯತ್ರಿಯಾಗಿ, ಸಾಹಿತಿಯಾಗಿದ್ದಾರೆ, ಬರಹಗಾರರಾಗಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಇಂತ ವಿಶೇಷವಾಗಿರುವಂತಹ ನಾನು ಶ್ರೀದೇವಿ ಅಮ್ಮನ ಇವತ್ತಿನ ಸೆಷನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೆಯೇ ನಿಮ್ಗೆಲ್ರಿಗೂ ಒಂದು ಮುಖ್ಯ ಸೂಚನೆ ಇದೆ, ತಾವೆಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಕಾಯ್ತಾ ಇದ್ರಿ, ಸಾಕಷ್ಟು ದಿನದಿಂದ ಕಾಲ್ ಬರ್ತಾ ಇತ್ತು ನಮ್ಗೆ, ಯಾವಾಗ ಕ್ಲಾಸ್ ಮಾಡ್ತೀರಾ ಅಂತೇಳಿ. ಆ ಒಂದು ಸುವರ್ಣ ಅವಕಾಶ ಎಲ್ರಿಗೂ ತಲುಪಿದೆ. ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನಿಮ್ಗೆ ನೀಡ್ತಾ ಇದೀವಿ. ಅದಕ್ಕೆ ಪ್ರತಿಯಾಗಿ ನಾವು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಏನ್ ಕಾಣಿಕೆ ಕೊಡ್ತೀರಿ? ನಮ್ಗೆ ಕಾಣಿಕೆ ಏನು ಬೇಡ, ಗುರು ಕಾಣಿಕೆ. ನೀವು ವಿಡಿಯೋ ಆನ್ ಮಾಡ್ತಿರಲ್ಲ, ಅದು ದೊಡ್ಡ ಗುರು ಕಾಣಿಕೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ. ಸೊ ಮತ್ತೆ ಇದು ಇಂಟರ್ನ್ಯಾಷನಲ್ ವಿಡಿಯೋ ಆಗಿರೋದ್ರಿಂದ, ನಮ್ಮ ಕ್ಲಾಸ್ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಪ್ರಾಪರ್ ಆಗಿ ಡ್ರೆಸ್ ನ ವೇರ್ ಮಾಡಿ ಪ್ರಾಪರ್ ಆಗಿ ಕುತ್ಕೊಳ್ಳಿ ಅಂತೇಳಿ. ನಾ ತಿಂತಾ ನೋಡ್ತೀನಿ, ಅಡ್ಗೆ ಮಾಡ್ತಾ ನೋಡ್ತೀನಿ, ಹೋಮ್ ವರ್ಕ್ ಮಾಡಿಸ್ತಾ ನೋಡ್ತೀನಿ ಅಂತ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಇದು ಎಂತ ಒಂದು ಗಳಿಗೆ ಆಗಿದೆ ಅಂದ್ರೆ, ಈ ಒಂದು ರೇಖಿ ಮೂಲಕ ಇಲ್ಲಿ ಗುರುಗಳು ನಿಮ್ಮನ್ನ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಮಾಡುವಂತ ಒಂದು ಅದ್ಭುತವಾಗಿರುವಂತ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಸೊ ವಿಡಿಯೋ ಆನ್ ಮಾಡಿ ಈ ಸೆಷನ್ ನ ಒಂದು ಸದುಪಯೋಗ ಪಡ್ಕೊಂಡು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ 2ನೇ ದಿನದ ಜರ್ನಿಗೆ ನಾನು ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ, ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ. ಹಾಗೆ ಇವತ್ತಿನ ಜರ್ನಿ ಇದೆ ನೋಡ್ರಿ, ಅದು ಬಹಳ ಅದ್ಭುತವಾಗಿರುವಂತ ಜರ್ನಿ ಇದೆ. ಇವತ್ತಿನ ಒಂದೊಂದು ನಿಮಿಷ ಇದೆ ನೋಡ್ರಿ, ಅದು ನಿಮಗೆ ಜ್ಞಾನದ ಭಂಡಾರ ಇದೆ. ನೀವ್ ಎಷ್ಟೆಲ್ಲಾನು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ನೋಡ್ರಿ, ಅಷ್ಟೆಲ್ಲಾ ತಿಳಿದುಕೊಳ್ಳೋದಕ್ಕೆ, ನಿಮ್ಗೆ ಸಪೋರ್ಟ್ ಮಾಡೋದಕ್ಕಂತೆ ನಾವು ಸಮೇತ ಈ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರೆಲ್ಲರೂ ರೆಡಿ ಆಗಿದ್ರಿ, ನೀವು ನಿನ್ನೆ ತರ ನಿಮ್ಮ ಗ್ರೂಪ್ ಇದೆ ನೋಡ್ರಿ, ನೀವ್ ಯಾವ ಗ್ರೂಪ್ ನಿಂದ ಬಂದಿದ್ರಿ ಆ ಗ್ರೂಪ್ ನಲ್ಲಿ ಹೋಗಿ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟು ಮತ್ತೆ ಬೇಗನೆ ಬರ್ರಿ. ಒಂದ್ ನಿಮಿಷದಲ್ಲಿ ವಾಪಸ್ ಬರ್ರಿ. ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ, ನೀವ್ ಯಾವ ಗ್ರೂಪ್ ನಲ್ಲಿ ಇದ್ರಿ ಆ ಗ್ರೂಪಿಗೆ ವಾಪಸ್ ಹೋಗ್ರಿ ಬೇಗ. ಹಾ, ಐ ಆಮ್ ರೆಡಿ ಅನ್ನುವಂಥದ್ದು, ನಾನ್ ರೆಡಿ ಆಗಿದ್ದೀನಿ. ಯಾವಾಗ್ಲೂ ನೆನ್ಪಿಡ್ರಿ, ನೀವು ಬರೆಯುವಂತ ಐ ಆಮ್ ರೆಡಿ ಅನ್ನುವಂತ ಮೆಸೇಜ್ ಇದೆ ನೋಡ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಆಕ್ಟಿವ್ ಮಾಡುತ್ತೆ, ಎನರ್ಜೆಟಿಕ್ ಮಾಡುತ್ತೆ. ಹಾಗಾಗಿ ನೀವು ಏನನ್ನ ಮಾಡ್ಬೇಕಂತ ಯೋಚನೆ ಮಾಡ್ತೀರಿ ನೋಡ್ರಿ, ಮೊದಲು ನಿಮ್ಮ ಮೈಂಡಿಗೆ ರೆಡಿ ಮಾಡೋದು ಮೊದಲು ಕೆಲಸ ಇರುತ್ತೆ. ಸೊ ಹಾಗಾಗಿ ಯಾವಾಗ ನೀವು ಐ ಆಮ್ ರೆಡಿ ಅಂತ ಹೇಳಿ ಮೆಸೇಜ್ ಕೊಟ್ಟಿರ್ತೀರಿ, ಅವಾಗ ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಮೆಸೇಜ್ ಹೋಗುತ್ತೆ, ನಾನ್ ಸಿದ್ಧವಾಗಿದ್ದೀನಿ, ನಾನ್ ಕಲಿಯೋದಕ್ಕೆ ತಯಾರಾಗಿದ್ದೀನಿ, ನಾನ್ ಈ ಒಂದು ಹಂತದಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ
ನಾನು ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿನಿ ಅಂತ ನಿಮ್ಮ ಮೈಂಡೇ ನಿಮ್ಗೆ ಹೇಳುತ್ತೆ. ಸೊ ಹಾಗಾಗಿ ಆ ಮೆಸೇಜ್ ಅನ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಇವತ್ತಿನ ಡೈರಿ ಮತ್ತು ಪೆನ್ ಅನ್ನ ತೆಗೆದು ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡೋಣ. ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಅಂತ ಹೇಳುತ್ತೆ. ಆಧ್ಯಾತ್ಮಿಕ ಜಗತ್ತು ಬಹಳ ಅತ್ಯಂತ ಸುಂದರ ಥೆರಪಿ. ಇದು ಎಷ್ಟು ಅದ್ಭುತ ಇದೆ ಅಂದ್ರ ಕೇವಲ ನನ್ನ ಭಾವನೆಯಲ್ಲಿ ಬಂದ್ರೆ ಸಾಕು ನನ್ಗೆ ಹೀಲಿಂಗ್ ಶುರು ಆಗುತ್ತೆ. ಇಲ್ಲಿ ಯಾವ್ದು ಟ್ಯಾಬ್ಲೆಟ್ಸ್ ಬೇಕಿಲ್ಲ, ಯಾವ್ದು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಯಾವ್ದು ಏನು ಬೇಕಾಗಿಲ್ಲ. ಆದ್ರೂ ಸಮೇತ ಇಲ್ಲಿ ನಮ್ಗೆ ಪರಿಹಾರ ಇದೆ. ರೀಸನ್ ಏನು ಅಂದ್ರ ಭಾವನೆಯ ಜೊತೆಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ನಮ್ಗೆ. ನೀವು ಮೈಂಡ್ ಅಲ್ಲಿ ಅನ್ಕೊಂಡ್ರೆ ಸಾಕು ನನ್ ಒಳ್ಳೇದಾಗ್ಬೇಕು, ನಾನು ಈ ಸಮಸ್ಯೆಯಿಂದ ನಾನು ಹೊರಗೆ ಬರ್ಬೇಕು ಅಂತ ಅಂದ್ಕೊಂಡ್ರೆ ಸಾಕು, ನಿಮ್ಮ ಹೀಲಿಂಗ್ ಇದೆ ನೋಡ್ರಿ ಅದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಲೈಫ್ ನ 7 ಏರಿಯಾಗಳಲ್ಲಿ ನಿಮಗೆ ಏನಾದ್ರೂ ಸಕ್ಸಸ್ ಆಗ್ಬೇಕು ಅಂದ್ರ ಈ ಒಂದು ಥೆರಪಿ ಇದೆ ನೋಡ್ರಿ, ಇದು 100% ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ನೆನ್ಪಿಡ್ರಿ, ಸಕ್ಸಸ್ ಅನ್ನುವಂಥದ್ದಿದೆ ನೋಡ್ರಿ, ಬರ್ಕೋರು ವರ್ಡ್ ಸಕ್ಸಸ್, SS. ಸೊ ಸಾಕಷ್ಟು ಜನರಿಗೆ ಏನ್ ಅನಿಸುತ್ತೆ ಅಂದ್ರೆ ಸಕ್ಸಸ್ ಅಂದ್ರೆ ಬಹಳ ದುಡ್ಡು ಮಾಡೋದು ಸಕ್ಸಸ್ ಅಂತೇಳಿ ಅನ್ಕೊಂಡಿವಿ. ಯಾರ್ಯಾರು ಅನ್ಕೊಂಡಿರಿ ದುಡ್ಡು ಮಾಡೋದು ಸಕ್ಸಸ್? ಇಲ್ಲ. ಎಷ್ಟೋ ಜನ, ಕೋಟ್ಯಾಂತರ ಜನ ಜಗತ್ತಲ್ಲಿ ಇದ್ದಾರೆ. ಅವ್ರಿಗೆ ಎಷ್ಟು ದುಡ್ಡಿದೆ ಅಂದ್ರೆ ಅವ್ರ ತೂಕದಷ್ಟು ದುಡ್ಡು ಅವ್ರ ಹತ್ರ ಇದೆ, ಆದ್ರೆ ಅವ್ರ ಹೆಲ್ತ್ ಸರಿ ಇಲ್ಲ. ನೋಡಿದ್ರಲ್ಲ ಅಂತವ್ರಿಗೆ. ಹಾಗಾದ್ರೆ ಅವರನ್ನ ನಾವು ಸಕ್ಸಸ್ ಅನ್ಬೋದೇನು? ಸಾಧ್ಯ ಇಲ್ಲ. ಈಗ ಬಹಳಷ್ಟು ಜನ ನಮ್ ಸುತ್ತ ಇಂಥವ್ರು ಇದ್ದಾರೆ, ಅವ್ರ ಹತ್ರ ಹೆಲ್ತ್ನು ಇದೆ, ಹಣನೂ ಇದೆ, ಆದ್ರೆ ಅವರಿಗೆ ನೋಡಿಕೊಳ್ಳುವಂತ ಫ್ಯಾಮಿಲಿ ಇಲ್ಲ, ರಿಲೇಶನ್ಶಿಪ್ ಇಲ್ಲ. ಸೊ ಹಾಗಾಗಿ ಇವತ್ತು ನೀವೇನಾದ್ರೂ ಸಿನಿಮಾ ಆಕ್ಟರ್ಸ್ ಗಳನ್ನ ನೋಡಿದ್ರ, ನೀವು ಬೇಕಾದ್ರೆ ನೋಡ್ರಿ, ಒಬ್ಬೊಬ್ರು 2 3 ಮದ್ವೆ ಆಗ್ತಾರವ್ರು. ರೀಸನ್ ಏನು ಅಂದ್ರ ರಿಲೇಶನ್ಶಿಪ್ ಸರಿಯಾಗಿ ಬಾಂಡಿಂಗ್ ಇರುವುದಿಲ್ಲ. ಹಾಗಾಗಿ ನಾವು ಅವರಿಗೂ ಸಮೇತ ಸಕ್ಸಸ್ ಅಂತ ಹೇಳಿಕ್ ಆಗೋದಿಲ್ಲ. ಹಾಗಾಗಿ ನೀವು ಬೇಕಾದ್ರೆ ದಯವಿಟ್ಟು ಅವ್ರನ್ನ ಗಮನಿಸ್ರಿ, ಬೇರೆಯವ್ರದೆಲ್ಲ ಬಯೋಗ್ರಫಿಗಳನ್ನ ಒಂದ್ಸಲ ಓದ್ರಿ. ನಮ್ಮ ದೇಶದಲ್ಲಿ ಅದೆಷ್ಟೋ ಜನರಿಗೆ ನಾವು ಸಕ್ಸಸ್ಫುಲ್ ವ್ಯಕ್ತಿ ಅಂತ ಹೇಳಿ ಕರಿತೀವಿ ನೋಡ್ರಿ, ನಿಜವಾಗ್ಲೂ ಅವ್ರು ಫೇಲ್ಯೂರ್ ಇದ್ದಾರೆ. ಎಷ್ಟೋ ಜನ ಬಹಳ ಸಕ್ಸಸ್ಫುಲ್ ಜನರ ಉದಾಹರಣೆ ತಗೋರಿ, ಅವ್ರ ಫ್ಯಾಮಿಲಿ ಅವ್ರಿಗೆ ಸಪೋರ್ಟಿವ್ ಇರ್ಲಿಲ್ಲ. ಇದ್ರ ಅರ್ಥ ಏನು ಅಂದ್ರ ಸಕ್ಸಸ್ ಅನ್ನುವಂಥದ್ದು ಕೇವಲ ಹಣದಿಂದ, ಫ್ಯಾಮಿಲಿಯಿಂದ, ನಮ್ಮ ಆರೋಗ್ಯದಿಂದ ಅಳಿಯೋದಲ್ಲ. ಜೀವನದ 7 ಏರಿಯಾಗಳಲ್ಲಿ ನೀವು 100ಕ್ಕೆ 100ರಷ್ಟು ಅಂಕ ಪಡೆದಿರ್ಬೇಕು. ಬರ್ಕೊಡ್ರಿ, ಅವಾಗ ನೀವು ಸಕ್ಸಸ್ ಆಗ್ತೀರಿ. ನೀವು ಹೆಲ್ದಿ ಆಗಿದ್ರಿ, ನಿಮ್ ಕೈ ಖಾಲಿ ಇದೆ ಅಂದ್ರೂ ನೀವು ಸಕ್ಸಸ್ ಇಲ್ಲ. ನೀವು ವೆಲ್ದಿ ಆಗಿದ್ರಿ, ಹಾಸ್ಪಿಟಲ್ ಸುತ್ತ ಇದ್ದೀರಿ ಅಂದ್ರ ನೀವು ಸಕ್ಸಸ್ ಇಲ್ಲ. ಹೆಲ್ತ್ನು ಇದೆ, ವೆಲ್ತ್ನು ಇದೆ, ಫ್ಯಾಮಿಲಿ ಇಲ್ಲ ನೋಡ್ಕೊಳ್ಳಿಕ್ಕಂದ್ರೂ ನೀವು ಸಕ್ಸಸ್ ಇಲ್ಲ. ಇವು 3 ಇವೆ, ಆದ್ರೆ ಸಮಾಜ ನಿಮ್ಗೆ ಗುರ್ತಿಸ್ತಾನೆ ಇಲ್ಲ. ನೀವು ಜಗತ್ತಲ್ಲಿ ಬದುಕ್ತಾ ಇದ್ದೀರಿ ಅಂತ ಒಬ್ರಿಗೂ ಗೊತ್ತಿಲ್ಲ ಅಂದ್ರೆ ನೀವು ಸಕ್ಸಸ್ ಇಲ್ಲೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲಾನು ಇದೆ ನಿಮ್ಮಲ್ಲಿ, ಆನಂದ ಅನ್ನುವಂಥದ್ದಿಲ್ಲ, ಖುಷಿ ಇಲ್ಲ, ಹ್ಯಾಪಿನೆಸ್ ನಿಮ್ಗೆ ಫೀಲ್ ಆಗ್ತಾ ಇಲ್ಲ ಅಂದ್ರೂ ನೀವು ಸಕ್ಸಸ್ ಆಗೋದಿಲ್ಲ. ಇಷ್ಟೆಲ್ಲಾ ಇದೆ, ಆದ್ರೆ ನಿಮ್ಗೆ ಆಧ್ಯಾತ್ಮಿಕ ಮಾನಸಿಕ ಶಾಂತಿ, ನೆಮ್ಮದಿ ಇಲ್ಲ. ಎಲ್ಲಾನು ಇದೆ, ಫ್ಯಾಮಿಲಿ ಇದೆ, ಸಕ್ಸಸ್ನು ಇದೆ, ಜನ ಇದ್ದಾರೆ ನಿಮ್ ಸುತ್ತ, ಎಲ್ಲಾನು ಇದೆ. ಆದ್ರೆ ನಿಮ್ಗೆ ಒಳಗೊಂದ್ ಸಂತೃಪ್ತಿ, ಆನಂದ ಅನ್ನುವಂಥದ್ದಿಲ್ಲ, ಆಧ್ಯಾತ್ಮಿಕ ಎನರ್ಜಿ ನಿಮ್ ಜೊತೆ ಕನೆಕ್ಷನ್ ಇಲ್ಲ ಅಂದ್ರೂ ಸಮೇತ ನೀವು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನಮ್ಮ ರೇಖಿ ಲೈಫ್ ನ 7 ಏರಿಯಾಗಳನ್ನ ಕವರ್ ಮಾಡುತ್ತೆ. ಬರ್ಕೊಡ್ರಿ. ಹಾಗಾಗಿ ರೇಖಿಯನ್ನ ನಾವು ಒಂದು ಕೋರ್ಸು ಅಥವಾ ಒಂದು ತರಬೇತಿ ಅಂತೇಳಿ ನಾನು ಕಲಿಸೋದಿಲ್ಲ. ರೇಖಿ ಒಂದು ವಿದ್ಯೆ ಇದೆ. ಹಾಗಾಗಿ ತರಬೇತಿ ಕೋರ್ಸ್ಗಳ ಕೆಲಸ ಏನಿರುತ್ತೆ ಅಂದ್ರ ನಿಮ್ಗೆ ಗ್ರೋತ್ ಮಾಡುತ್ತೆ. ನಿಮ್ಗೆ ಏನ್ ಬೇಕು 1% 2% ಏನ್ ಬೇಕೋ ಅಷ್ಟೇ ಕೊಡುತ್ತೆ. ಆದ್ರೆ ಇದು ವಿದ್ಯೆ ಇದೆ ನೋಡ್ರಿ, ವಿದ್ಯೆ ಇಡೀ ಜನ್ಮಕ್ಕೆ ಕೆಲಸ ಮಾಡುತ್ತೆ, ಇಡೀ 1 ಜನ್ಮಕ್ಕೆ ಕೆಲಸ ಮಾಡುತ್ತೆ. ಈವನ್ ನಿಮ್ಮ ಪಾಸ್ಟ್ ಲೈಫ್ ಸಮೇತ ಹೀಲ್ ಮಾಡುತ್ತೆ. ರೇಖೆಯಲ್ಲಿ ಅಷ್ಟು ಪವರ್ ಇದೆ. ಹಾಗಾಗಿ ಇದು ಅತ್ಯಂತ ಸುಂದರವಾದ ಥೆರಪಿ ಅಂತ ಹೇಳಿ ಹೇಳ್ತಾರ. ಸೊ ಹಾಗಾಗಿ ನಿಮ್ಮನ್ನ ಯಾವಾಗ ಬ್ರಹ್ಮಾಂಡ ಆಯ್ಕೆ ಮಾಡಿದೆ ಅಂದ್ರ ನೀವು ಬಹಳ ಅದೃಷ್ಟ ಮಾಡಿದ್ದೀರಿ ಅಂತ ನಾನಂತೂ ಅನ್ಕೊಂಡಿನಿ. ನಾನು ಹೇಳಿದ್ರಲ್ಲ, ನಮ್ಮ ಅಣ್ಣನ್ನೇ 65 ಬ್ಯಾಚ್ ಗಳನ್ನ ನಾವು ಮಾಡ್ತಾ ಇದ್ದೀವಿ, ಒಂದಾದ್ಮೇಲೆ ಒಂದ್ ನಮ್ಮಲ್ಲಿ ಸ್ಟೂಡೆಂಟ್ಸ್ ಅಂತೂ ಬರ್ತಾನೆ ಬರ್ತಾನೆ. ಇವತ್ತಿಗೆ ಸುಮಾರು ಏನಿಲ್ಲ ಅಂದ್ರೆ ನಮ್ ಪ್ರಕಾರ 1-2 ಲಕ್ಷ ಜನರಿಗಂತೂ ನಾವು ಕಲ್ಸಿರ್ಬೋದು, ಫ್ರೀ ಆಗಿ, ಉಚಿತವಾಗಿ. ಹಾಗಾಗಿ ಇಲ್ಲಿ ನಿಮ್ಮ ಸರದಿ ಬಂದಿದೆ, ನೀವು ಸರಿಯಾಗಿ ಕಲಿಯುವಂತಹ ಪ್ರಯತ್ನವನ್ನ ಮಾಡ್ರಿ ಅಂತೇಳಿ ಹೇಳ್ತಾ, ಇದೀಗ ಬರ್ಕೊಡ್ರಿ, ನಮ್ಮ ಜಗತ್ತಿನಲ್ಲಿ 3 ಪ್ರಕಾರದ ಮೈಂಡ್ ಸೆಟ್ ಇರುವಂತ ಜನ ಇದ್ದಿರ್ತಾರೆ. 3 ಪ್ರಕಾರದ ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಎಸ್, 1ನೇದು ಪ್ರಕಾರದವರೆಗೂ ರೀ, 1ನೇ ಪ್ರಕಾರದವ್ರು ಯಾರಿರ್ತಾರಂದ್ರ ಎಲ್ಲವೂ ನನ್ ಕಂಟ್ರೋಲ್ ನಲ್ಲಿನೇ ಇದೆ, ನಾನ್ ಏನ್ ಮಾಡ್ತೀನಿ ಅದೇ ಆಗುತ್ತೆ ಅನ್ನುವಂತ ಮೈಂಡ್ ಸೆಟ್ ಇರೋರು.
ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ. ನಾನೇನ್ ಅನ್ಕೋತೀನಿ ಅದು ಕೆಲಸ ಆಗುತ್ತೆ. ಮತ್ತೆ ಎಲ್ಲಾನು ನಂದೇ ಜವಾಬ್ದಾರಿ ಅನ್ನುವಂತ ಫಸ್ಟ್ ಕ್ಯಾಟಗರಿ ಜನ ಇರು. ಎಸ್. ಅದಾದ್ಮೇಲೆ ಸೆಕೆಂಡ್ ಲೆವೆಲ್ದವ್ರು ಬರ್ತಾರೆ. ಎರಡನೇ ಪ್ರಕಾರದವ್ರು ಯಾವ ರೀತಿ ಥಾಟ್ಸ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಎಲ್ಲವೂ ಪರಮಾತ್ಮನ ಕೈಯಲ್ಲಿದೆ ಅಂತ ಹೇಳ್ತಾರೆ. ಯೂನಿವರ್ಸ್ ನ ಕೈಯಲ್ಲಿದೆ, ಇಲ್ಲಿ ನಾನು ನಿಮಿತ್ತ ಮಾತ್ರ ಇದ್ದೀನಿ. ಇಲ್ಲಿ ಎಲ್ಲಾ ಆಗು ಹೋಗುಗಳು ಇಲ್ಲಿ ಸರಿಯಾಗಿದೆ ಅಂದ್ರೂ ಸಮೇತ ಆ ಪರಮಾತ್ಮನೇ ಕಾರಣ ಇದ್ದಾನೆ. ಅದೇನಾದ್ರೂ ತಪ್ಪಾಗಿದೆ ಅಂದ್ರೂ ಸಮೇತ ಒಂದು ಶಕ್ತಿನೇ ಕಾರಣ ಇದೆ. ಇಲ್ಲಿ ನಾನು ನಿಮಿತ್ತ ಅನ್ನುವಂತ ಭಾವ. ಇವ್ರು ಎರಡನೇದು. ಒಂದನೇದವ್ರು ಎಲ್ಲ ನಾನೇ ಮಾಡ್ತೀನಿ ಅನ್ನೋರು, ನನ್ ಜವಾಬ್ದಾರಿ, ಸೋಲಾದ್ರೂ ನಾನೇ, ಗೆಲುವಾದ್ರೂ ನಾನೇ, ಜವಾಬ್ದಾರಿ ತೆಗೆದುಕೊಳ್ಳುವಂತ ವ್ಯಕ್ತಿತ್ವ ಉಳ್ಳವ್ರು ಫಸ್ಟ್. ಸೆಕೆಂಡ್ ಅವರು ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತಿಲ್ಲ, ಪರಾತ್ಪರ ಶಕ್ತಿಯ ಮೇಲೆ ಬಿಟ್ಟಿರ್ತಾರೆ. ಇವ್ರು ಇಲ್ಲಿ ಕೇವಲ ನಿಮಿತ್ತಾಗಿ ಕಾರ್ಯ ಮಾಡ್ತಾರೆ. ಇಲ್ಲಿ ಏನೇ ಆದ್ರೂ ಸಮೇತ ತನ್ನನ್ನ ತಾನು ಹೊಗಳಿಕೊಳ್ಳೋದು ಇಲ್ಲ, ತೆಗೆದುಕೊಳ್ಳೋದು ಇಲ್ಲ. ಈ ರೀತಿಯ ಸ್ವಭಾವ ಎರಡನೇದವ್ರು. ಈಗ ಇವ್ರಿಬ್ಬರಿಗೆ ಬಿಟ್ಟು ಮೂರನೇದವ್ರು ಒಂದಿರ್ತಾರ. ಏನು ಅಂದ್ರ, ಸಮಯ ಬಂದಾಗ ಏನಾದ್ರೂ ಜೀವನದಲ್ಲಿ ಸಕ್ಸಸ್ ಆದ್ರೂ ನೋಡ್ರಿ, ತಕ್ಷಣ ಹೇಳ್ತಾರ ನಾನ್ ಮಾಡೀನಿ, ನನ್ನಿಂದನೇ ಆಗಿದೆ. ಎಡವಟ್ಟಾಯ್ತು, ಹಣೆ ಬರ, ದೇವ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಹೇಳ್ತಿರ್ತಾರೆ. ಬ್ಲೇಮಿಂಗ್ ಮೈಂಡ್ ಸೆಟ್ ಇವ್ರ ಹತ್ರ ಜಾಸ್ತಿ ಇರುತ್ತೆ. ಇವ್ರ ಥರ್ಡ್ ಲೆವೆಲ್. ಅದಕ್ಕೆ ಇವ್ರಿಗೆ ಎಡಬಿಡಂಗಿಗಳಂತಾರೆ. ಒಂದ್ ಆ ಕಡೆನೂ ಇರೋದಿಲ್ಲ, ಒಂದ್ ಈ ಕಡೆಗೂ ಇರೋದಿಲ್ಲ. ಹಾಗಾಗಿ ಬರ್ಕೊಡ್ರಿ, ಜೀವನದಲ್ಲಿ ನೀವೇನಾದ್ರೂ ಯಶಸ್ವಿ ಆಗ್ಬೇಕಂದ್ರ ಫಸ್ಟ್ ಅಥವಾ ಸೆಕೆಂಡ್, ಇವು ಎರಡರಲ್ಲಿ ಒಂದ್ರಲ್ಲಿ ನೀವು ನಿಲ್ಲೋದನ್ನ ಕಲಿಬೇಕು. ಯಾವಾಗ ನೀವು ಮೂರನೇ ಸ್ಥಿತಿಯಲ್ಲಿ ಯಾವಾಗ ನಿಮ್ಮ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ನೀವು ಸಕ್ಸಸ್ ಆಗೋದಿಲ್ಲ. ರೀಸನ್ ಏನು ಅಂದ್ರ, ಇಲ್ಲಿ ನಿಮಗೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ, ಬ್ರಹ್ಮಾಂಡನು ಸಪೋರ್ಟ್ ಮಾಡೋದಿಲ್ಲ. ರೀಸನ್ ಏನು ಅಂದ್ರ, ಇಮೋಷನಲಿ ಪ್ಯಾಟರ್ನ್ ಇರುತ್ತೆ ನೋಡ್ರಿ, ಅದು ಬಹಳ ಗಡಬಡಿ ಇರುತ್ತೆ, ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಈಗ ನಿಮ್ಮ ಚಾಟ್ ಬಾಕ್ಸ್ ಅನ್ನ ನಾನು ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರೀರಿ, ನೀವು ಯಾವ ಲೆವೆಲ್ದವ್ರು ಇದ್ರಿ, 1 ಇದ್ರೆ, 2 ಇದ್ರೆ, ಅಥವಾ ಥರ್ಡ್ ಮೇಲೆ ಇದ್ರಿ, ಮುಕ್ತವಾಗಿ ಬರೀರಿ. ಸದ್ಯಕ್ಕೆ ಎಲ್ಲಿದ್ದೀನಿ ಅದನ್ನ ನಾವು ಬದಲಾಯಿಸುವಂತ ಪ್ರಯತ್ನವನ್ನ ಮಾಡೋಣ. ಈಗ ನಾನಿದ್ದೀನಿ ನೋಡ್ರಿ, ನಾನು ಎರಡನೇ ಕ್ಯಾಟಗರಿ. ನಾನು ಎರಡನೇ. ಯಾವಾಗ್ಲೂ ನನ್ಗೆ ಬಹಳ ಗ್ರಾಟಿಟ್ಯೂಡ್ ಬರುತ್ತೆ, ಮೇಡಮ್ ಹಂಗೆ ಹಿಂಗೆ. ನಾನಂತೀನಿ ಪರಮಾತ್ಮನ್ ಕೆಲಸ ಇದೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ಶಕ್ತಿ ಅವಂದೇ, ನಾವೆಲ್ಲ ನಿಮಿತ್ತ ಅಷ್ಟೇ. ನಿಮಿತ್ತ ಬನೋ ನಿರ್ಮಾಣಕರು ಅಂತ, ನಮ್ಮಿಂದ ಏನೂ ಆಗೋದಿಲ್ಲ ಅಂತ ನಾನ್ ನಂಬಿನಿ. ಆಮೇಲೆ ಕ್ಯಾಟಗರಿ 1 ಇರುತ್ತೆ ನೋಡ್ರಿ, ಅವರು ಬಹಳ ಬೆಸ್ಟ್ ಇರ್ತಾರೆ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿಯನ್ನ ತಗೊಂಡಿರ್ತಾರ, ಅವ್ರು ನಿರ್ವಹಿಸುವ ಸಾಮರ್ಥ್ಯ ಇರುತ್ತೆ. ಸೋಲಾದ್ರೂ ಒಪ್ಕೊಂಡಿರ್ತಾರೆ, ಗೆಲುವಾದ್ರೂ ಒಪ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರು ಬೆಸ್ಟ್. ಪ್ರಾಬ್ಲಮ್ ಇರೋದು ಯಾರ್ದು ಅಂದ್ರೆ ನೆನ್ಪಿಟ್ಕೋರಿ, ಅದು ಮೂರನೇಯವ್ರು. ಹಾಗಾಗಿ ದಯವಿಟ್ಟು ಯಾರೆಲ್ಲರೂ 3ನೇ ಸಂಖ್ಯೆಯಲ್ಲಿದ್ದೀರಿ, ಮತ್ತೆ ನೀವೆಲ್ಲರೂ ಬಹಳ ಪ್ರಾಮಾಣಿಕ ಇದ್ದೀರಿ, 3 ಅಂತ ಬರ್ದಿರಿ. ನೀವೆಲ್ಲರೂ ಇವತ್ತೇನ್ ಮಾಡ್ಬೇಕಂದ್ರು, ಒಂದನೇದ್ರೊಳಗ್ರ ಬರ್ರಿ, ನೀವೇ ಜವಾಬ್ದಾರಿಯನ್ನ ತಗೋರಿ, ನೀವೇ ವರ್ಕ್ ಮಾಡ್ರಿ, ನೀವೇ ಹಾರ್ಡ್ ವರ್ಕ್ ಮಾಡ್ರಿ, ನೀವೇ ಸಕ್ಸಸ್ ಆಗ್ರಿ. ಯಾವ್ದು ಬಂದ್ರು ನೀವು ಒಪ್ಕೊಡ್ರಿ. 1ನೇಕ್ ಬರ್ರಿ, ಇಲ್ಲ ನನ್ಗೆ ಆಗೋದಿಲ್ಲ. 2ನೇದಕ್ ಬರ್ರಿ, ಶಕ್ತಿಗೆ ಬಿಟ್ಕೊಡ್ರಿ, ನೀವು ನಿಮಿತ್ತಾಗಿ ಕೆಲಸ ಮಾಡ. ಮತ್ತೆ 2 ಲೆವೆಲ್ದವ್ರು ಸಕ್ಸಸ್ ಆಗ್ತಾರೆ. ಓಕೆನಾ? ಇಷ್ಟ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. 1ನೇದು. ಅದಾದ್ಮೇಲೆ ಸೆಕೆಂಡ್ ಟಾಪಿಕ್ ಕಡೆಗೆ ಬರೋಣ. ಬ್ರಹ್ಮಾಂಡದ ನಿಯಮಗಳು. ನಮ್ಮ ಯೂನಿವರ್ಸ್ ಇದೆ ನೋಡ್ರಿ, ಎಸ್, ಯೂನಿವರ್ಸ್, ಬ್ರಹ್ಮಾಂಡ ಏನಿದೆ ನೋಡ್ರಿ, ಬ್ರಹ್ಮಾಂಡಕ್ಕೂ ನಿಯಮಗಳಿವೆ, ರೂಲ್ಸ್ಗಳಿವೆ. ಮತ್ತೆ ಇವತ್ತು ನೀವು ಏನಾದ್ರೂ ನೋಡಿದ್ರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೇನೆ ಯಾರು ಬದುಕೋದಕ್ ಆಗೋದಿಲ್ಲ. ಆಗತ್ತೇನು ಹೇಳ್ರಿ? ನಮ್ ಮನೆ ಇದೆ ಅಂದ್ರೆ ನಮ್ಮ ಮನೆಗೆ ಒಂದು ನಿಯಮ ಇದೆ, ನನ್ ಮನೆಯ ಪಕ್ಕದವರಿಗೆ ಬೇರೆನೆ ನಿಯಮ ಇದೆ, ನನಗ್ ಬೇರೆನೆ ನಿಯಮ ಇದೆ. ಗೊತ್ತಲ್ಲ ನಿಮ್ಗೆ? ಸೇಮ್ ನಿಯಮ ಇರೋದಿಲ್ಲ, ಒಂದೇ ಓಣಿಯೊಳಗ್ ಬದುಕ್ತಾ ಇದ್ರು ಇಲ್ಲ. ಪ್ರತಿಯೊಬ್ಬರಿಗೂ ಸಮೇತ ತನ್ನದೇ ಆಗಿರುವಂತಹ ನಿಯಮ ಇರುತ್ತೆ. ಅದೇ ರೀತಿ ಬ್ರಹ್ಮಾಂಡಕ್ಕೂ ಒಂದಿಷ್ಟು ನಿಯಮಗಳಿವೆ. ಅದರಲ್ಲಿ ಮೊದಲನೇದು ಬರ್ಕೋರಿ, ಬ್ರಹ್ಮಾಂಡದ ಮೊದಲ ನಿಯಮ ಇದೆ ನೋಡ್ರಿ, ಇದು ಎಲ್ಲರಿಗೂ ಸಮಾನತೆ ಇದೆ, ಈಕ್ವಾಲಿಟಿ. ಬರ್ಕೋರಿ, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಮಕ್ಕಳೇ. ನೀವು ದಯವಿಟ್ಟು ತಪ್ಪು ತಿಳ್ಕೊನೇ ಬೇಡ್ರಿ, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಮೇಲೆ ಪರಮಾತ್ಮ ಹಿಂಗ್ ಮಾಡಿದ್. ನೋ, ನಮ್ಗೆ ಏನಾದ್ರೂ ಕಷ್ಟ ಸಂಕಷ್ಟ ಇವೆಲ್ಲಾನು ಜಾಸ್ತಿ ಬರ್ತಾ ಇವೆ ಅಂದ್ರ, ಇದು ಪರಮಾತ್ಮನಿಂದ ಬಂದಿರೋದಲ್ಲ, ನಮ್ಮ ಕರ್ಮಗಳಿಂದ ಬಂದಿರೋದು. ನೆನ್ಪಿಡ್ರಿ ಇದು ಮಾತು. ಯಾಕಂದ್ರೆ ನಾವೆಲ್ಲ ಪರಮಾತ್ಮನ್ ಮಕ್ಕಳಿದೀವಿ, ನಮ್ಗೆ ಹೆಂಗ್ ಅನ್ಯಾಯ ಆಗೋದಕ್ ಸಾಧ್ಯ ಇದೆ? ಯೋಚನೆ ಮಾಡ್ರಿ. ಪರಮಾತ್ಮ ನಮ್ದು ಹೆಂಗ್ ಕೆಟ್ಟದ್ ಮಾಡ್ತಾನೆ ಯೋಚನೆ ಮಾಡ್ರಿ. ನಾವು ನಮ್ಮ ಮಕ್ಕಳದ್ ಯಾವತ್ತಾದ್ರೂ ಕೆಟ್ಟದ್ ಮಾಡ್ತೀವಿ ಅಂತ ಹೇಳ್ರಿ, ಯೋಚನೆ ಮಾಡ್ರಿ ಇವತ್ತು ಒಂದ್ ನಿಮಿಷ.
ನಾವು ಇಲ್ಲೆಲ್ಲ ಪೇರೆಂಟ್ಸ್ ಇದ್ದೀವಿ ಹೆಚ್ಚು ಕಡಿಮೆ 40+ ಇದ್ದವರೇ 90% ಇರ್ತಾರೆ. ನಮ್ ಫೇಸ್ಬುಕ್ ಆಡಿಗೆ ನಾವು ಅದೇ ಏಜ್ ಅನ್ನ ಹಾಕಿರ್ತೀವಿ. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಇರ್ತಾರೆ ನೋಡ್ರಿ, ಒಬ್ಬಲ್ಲಿ ಪ್ರಬುದ್ಧತೆ ಬಹಳ ಕಡಿಮೆ ಇರುತ್ತೆ. ನೀವು 25ದವ್ರಿಗೆ ತಂದು ಈ ಜ್ಞಾನ ಹೇಳಿ ತಿಳಿಯಂಗಿಲ್ಲ, ಅವಕ್ಕೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಯಾವತ್ತು ಕೆಟ್ಟದ್ ಮಾಡೋದಿಲ್ಲ, ಒಳ್ಳೇದನ್ನೇ ಮಾಡ್ತೀವಿ ಅಂದ್ರ ನಾವಂತೂ ಆ ಪರಮಾತ್ಮನ ಮಕ್ಕಳಿದು. ಪರಮಾತ್ಮ ಹೆಂಗ್ ನಮ್ದು ಕೆಟ್ಟದ್ ಮಾಡ್ತಾನೆ ಹೇಳ್ರಿ? ಮಾಡೋಕ್ ಸಾಧ್ಯ ಇದೆನಾ? ಅನಿಸ್ತುತ್ತಾ ನಿಮ್ಗೆ? ಹಾಗಾದ್ರೆ ಮತ್ತೆ ಯಾಕೆ ಆಗ್ತಾ ಇದೆ? ಬರ್ಕೋರಿ, ನಾವು ಮಾಡಿರುವಂತಹ ಕರ್ಮಗಳು ನಮ್ಮನ್ನ ಬೆಂಬಿತ್ತಿ ಬರುತ್ತೆ, ನಮ್ ಹಿಂದೆ ಬಿಡೋದಿಲ್ಲ. ಅವು ನೆರಳಾಗಿ ನಮ್ಗೆ ಕಾಡುತ್ತೆ. ಹಾಗಾಗಿ ನಮ್ಗೆ ಕಷ್ಟ, ಸಂಕಷ್ಟ, ಹೋರಾಟ, ಲಾಸ್ ಆಗ್ತಾ ಇದೆ, ಹೆಲ್ತ್ ಸಮಸ್ಯೆ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನ ಎದುರಿಸ್ತಾ ಇದ್ದೀನಿ, ನನ್ ಫೈನಾನ್ಸಿಯಲ್ ನಾನು ಬಹಳ ಗ್ರೋತ್ ಆಗ್ಬೇಕಿತ್ತು, ಬಹಳ ಸಾಲ ಸೂಲ ಮಾಡ್ಕೊಂಡಿನಿ. ಇದ್ರ ಎಲ್ಲದರ ಹಿಂದೆ ನಾನು ಮಾಡಿರುವಂತ ಕರ್ಮಗಳ ಕಾರಣ ಇವೆ ಹೊರತಾಗಿ ಪರಮಾತ್ಮ ಕಾರಣ ಇಲ್ಲ. ಕ್ಲಿಯರ್? ಇಲ್ಲೇನಾದ್ರೂ ಆಗ್ತಾ ಇದೆ ವೈಬ್ರೇಷನ್? ಕನ್ಫರ್ಮ್ ಇದೆನಾ? ಹಾ. ಹಾಗಾಗಿ ಇವತ್ತಿನಿಂದ ಪರಮಾತ್ಮನಿಗೆ ಬ್ಲೇಮ್ ಮಾಡೋದ್ ಬಿಟ್ಟಾಕ್ರಿ, ಬೈಯೋದ್ ಬಿಟ್ಟಾಕ್ರಿ. ಹಣೆ ಬರಕ್ನು ಬೈಬೇಡ್ರಿ, ದೇವ್ರಿಗೂ ಬೈಬೇಡ್ರಿ. ಯಾರಿಗ್ ಬೈತ್ರಿ? ನಿಮ್ ಕರ್ಮಗಳಿಗ್ ಬೈರಿ. ಈಗ ಸುಧಾರಣೆ ಮಾಡ್ಕೊಡ್ರಿ. ಈಗ ನಿಮ್ಗೆ ಗೊತ್ತಾಗಿದೆಯಲ್ಲ ಅಸ್ತ್ರ ಶಸ್ತ್ರ ಏನ್ ಮಾಡ್ಬೇಕು ಏನಿಲ್ಲ. ಹಾಗಾಗಿ ಬರ್ಕೊಡ್ರಿ, ಬ್ರಹ್ಮಾಂಡ ಎಲ್ಲರಿಗೂ ಸಮಾನತೆ ಇದೆ, ಯಾರಿಗೂ ಅನ್ಯಾಯ ಅಂತ ಇಲ್ಲೇ ಇಲ್ಲ. ಇದು ಇವತ್ತು ತೆಗ್ದು ಹಾಕ್ರಿ, 1ನೇ ಟಾಪಿಕ್. ಅದಾದ್ಮೇಲೆ 2ನೇದ್ ಬರ್ಕೋರಿ, ಬ್ರಹ್ಮಾಂಡದ ಎದುರಿಗೂ ಎಲ್ಲರಿಗೂ ಸಮಾನ ನ್ಯಾಯ ಇದೆ, ಸಮಾನತೆ ಇದೆ. ಇದು ಅಂತೂ ಕನ್ಫರ್ಮ್. ಆದ್ರೆ 2ನೇ ನಿಯಮ ಏನ್ ಹೇಳುತ್ತೆ? ಎಲ್ಲರಿಗೂ ಏನಿದೆ ಇಲ್ಲಿ? ಸಮಾನವಾದ ನ್ಯಾಯ ಇದೆ. ಈಗ ನೋಡ್ರಿ, ಬಹಳಷ್ಟು ಸಲ ನಾವು ಕೋರ್ಟು ಕಚೇರಿಗಳಲ್ಲಿ ನೋಡ್ತೀವಿ, ಯಾವ ವ್ಯಕ್ತಿ ಹತ್ರ ಸಾಕ್ಷಿ ಆಧಾರಗಳು ಇರೋದಿಲ್ಲ ನೋಡ್ರಿ, ಅವನು ಒಂದ್ ವೇಳೆ ಏನೂ ಮಾಡಿಲ್ಲ, ಯಾವ್ದೂ ತಪ್ಪು ಮಾಡಿಲ್ಲ, ಆದ್ರೂ ಸಮೇತ ಅವನಿಗೆ ಶಿಕ್ಷೆ ಆಗಿರುವಂತದ್ದು ಎಷ್ಟೋ ಉದಾಹರಣೆಗಳನ್ನ ನೋಡ್ತೀವಿಲ್ಲ ಹೇಳ್ರಿ. ಮೊನ್ನೆ ನೀವು ಫೇಸ್ಬುಕ್ಕಿನಾಗ ನೋಡ್ರಿ, 28 ವರ್ಷದ ಹಿಂದೆ ಒಬ್ಬ ಬ್ಯಾಂಕ್ ನಲ್ಲಿ ಒಂದ್ ಯಾವ್ದೋ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಬ್ಯಾಂಕ್ ನಿಂದ 10 ರೂಪಾಯಿ ತಿಂದನಂತ ಹೇಳಿ, ಲಂಚ ತಗೊಂಡನ್, 10 ರೂಪಾಯಿ ಎಕ್ಸ್ಟ್ರಾ ತಿಂದನಂತ. 28 ವರ್ಷದ ಹಿಂದೆ ಅವನಿಗೆ ಅರೆಸ್ಟ್ ಮಾಡಿ ಅವನಿಗೆ ಜೈಲ್ನೊಳಗ್ ಹಾಕರು. ಅವನನ್ನ ಬಿಡುಗಡೆ ಮಾಡ್ಲಿಕ್ಕೆ ಆ ಟೈಮ್ನಾಗ 5,000 ರೂಪಾಯಿ ಬೇಕಾಗಿತ್ತು. ಆ ಫ್ಯಾಮಿಲಿ ಹತ್ರ ಇರ್ಲಿಲ್ಲ 5,000 ರೂಪಾಯಿ. 5,000 ಸಿಗದ ಕಾರಣಕ್ಕಾಗಿ ಸುಮಾರು 25ರಿಂದ 28 ವರ್ಷ ಅವನ್ ಜೈಲ್ ಶಿಕ್ಷೆ ಆಗಿದೆ. ಮೊನ್ನೆ ಕಳೆದ ಒಂದ್ 6 ತಿಂಗಳ ಹಿಂದೆ ಆ ಹಳೆಯ ರಿಜಿಸ್ಟರ್ ಅನ್ನ ತೆಗೆದ್ರ, ರಿಜಿಸ್ಟರ್ದೊಳಗ ಎಂಟ್ರಿ ಮಾಡುವಾಗ ಪ್ರಾಬ್ಲಮ್ ಆಗಿ 10 ರೂಪಾಯಿ ಎಕ್ಸ್ಟ್ರಾ ಅವ್ನು ತಗೊಂಡನಂತ ಆಗಿದೆ ಅಲ್ಲಿ ಅಷ್ಟೇ. ಅವಾಗೆಲ್ಲ ರಿಜಿಸ್ಟರ್ದೊಳಗೆ ಎಂಟ್ರಿ ಇರ್ತಿತ್ತು, ಆನ್ಲೈನ್ ಇರ್ಲಿಲ್ಲ. ತಪ್ಪು ಯಾರ್ದಿತ್ತು? ಬ್ಯಾಂಕಿನವ್ರದ್ದು. ಶಿಕ್ಷೆ ಯಾರಿಗ್ ಸಿಕ್ತು? ಆ ವ್ಯಕ್ತಿ. ಆದ್ರೆ ಅವತ್ತು ಸಾಕ್ಷಿ ಆಧಾರಗಳು ಅವನಿಗಿರ್ಲಿಲ್ಲ. ಆದ್ರೆ ಬರ್ಕೋರಿ, ಬ್ರಹ್ಮಾಂಡಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಬೇಕಿಲ್ಲ, ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. 4-5 ಮಂಜಿಲ್ ಬಿಲ್ಡಿಂಗ್ ಮೇಲಿಂದು ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಮಗ ಬಿದ್ರು ಸಾಯ್ತಾನ, ಸಾಮಾನ್ಯ ಒಂದ್ ಭಿಕ್ಷುಕ ಬಿದ್ರು ಸತ್ತು ಹೋಗ್ತಾನ. ಗೊತ್ತಾಗ್ತಾ ಇದೆ ಎಲ್ಲರಿಗೂ? ಹಾಗಾಗಿ ಇಲ್ಲಿ ಅನ್ಯಾಯ ಅನ್ನುವಂಥದ್ದಿದೆ ನೋಡ್ರಿ, ಬ್ರಹ್ಮಾಂಡದಲ್ಲಿ ಇಲ್ವೇ ಇಲ್ಲ. ಇದು ಪರ್ಫೆಕ್ಟ್ ಆಗಿ. ಹಾಗಾದ್ರೆ ಅನ್ಯಾಯ ಎಲ್ಲಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇದೆ, ನಮ್ಮಲ್ಲೇ, ನಮ್ಮ ಸುತ್ತನೇ ಇರುವಂತ ಜನರು ಏನಿದ್ದಾರೆ ನೋಡ್ರಿ, ಯಾರಿಗೆ ಹೆಂಗ್ ಮನಸ್ಸು ಬಂತು ಹಂಗ್ ನಡೀತಾ ಇದೆ, ಏನ್ ಮಾಡ್ಲಿಕ್ಕೂ ಆಪ್ಷನ್ ಇಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ನೀವು ಇವತ್ ಮೈಂಡ್ ಸೆಟ್ ಏನ್ ಮಾಡ್ಕೋಬೇಕು? ಬ್ರಹ್ಮಾಂಡ ಏನಿದೆ ಎಲ್ಲರಿಗೂ ಸಮಾನ ನ್ಯಾಯ ಇದೆ, 2ನೇದು. ಅದಾದ್ಮೇಲೆ 3ನೇದ್ ಬರ್ಕೋರಿ, ಬ್ರಹ್ಮಾಂಡ ಏನ್ ಮಾಡಿದೆ ಅಂದ್ರ ಆಲ್ ಆರ್ ಸ್ಪೆಷಲ್. ಬ್ರಹ್ಮಾಂಡ ಎಷ್ಟು ಅದ್ಭುತ ಇದೆ ಅಂದ್ರ ನಮ್ಮನ್ನ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಲ್ ಆಗಿ ರೆಡಿ ಮಾಡೀನಿ ಅಂತ ಹೇಳುತ್ತೆ ಬ್ರಹ್ಮಾಂಡ. ವಿಶೇಷತೆ, ವಿಶಿಷ್ಟತೆ ಮತ್ತು ವಿಭಿನ್ನತೆ ಇದೆ ನೋಡ್ರಿ, ಅದು ಪ್ರತಿಯೊಬ್ಬರ ಹತ್ರನೂ ಇದೆ. ನೀವು ಬೇಕಾದ್ರೆ ನೋಡ್ರಿ, ನಮ್ಮ ಸ್ಕ್ರೀನ್ ಮೇಲೆ ನಾವು ಎಷ್ಟು 107 ಜನ ಇದ್ದೀವಿ, ಹೆಚ್ಚು ಕಡಿಮೆ ಅಲ್ಲಲ್ಲಿ ಒಬ್ರು ಇಬ್ರು ಹೆಚ್ಚು 110 ಅಂತೂ ನಾವು 100% ಇದ್ದೀವಿ. ಈಗ ಸ್ಕ್ರೀನ್ ಅನ್ನ ನಾನು ಗ್ಯಾಲರಿ ಮೋಡಿಗೆ ಬರ್ತೀನಿ. ಎಲ್ಲರೂ ಮನುಷ್ಯರೇ ಇದ್ದೀವ? ಏನ್ ಅಪ್ಪಿ ತಪ್ಪಿ ಏನ್ರ ಏಲಿಯನ್ಸ್ ಬಂದು ಲಿಂಕ್ ನೋಡ್ ಬಂದ್ರು? ಹಂಗಾರ ಆಗ್ಲಕ್ಕಿಲ್ಲ ಅಂತ ಅನ್ಕೊಂಡಿ, ಎಲ್ಲ ಮನುಷ್ಯರೇ ಇದ್ದೀವಿ. ಓಕೆ ನೋಡ್ರಿ, ಎಲ್ಲರ ಕೈ ಎಲ್ಲಿರ್ಬೇಕು ಅಲ್ಲೇ ಅವ, ಕಾಲ್ ಎಲ್ಲಿರ್ಬೇಕು ಅಲ್ಲೇ ಅದ, ಮೂಗ್ ಎಲ್ಲಿರ್ಬೇಕು ಅಲ್ಲೇ ಅದ, ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಅದ. ಎಲ್ಲಾ ಇದ್ನು ಸಮೇತ ಇಷ್ಟ್ರೊಳಗೆ ವ್ಯತ್ಯಾಸ ಇದೆ. ಗೊತ್ತಾಗ್ತಾ ಇದೆ? ಶಶಿಕಲಾ ಬೇರೆನೆ, ಮಂಗಲ ಬೇರೆನೆ. ಎಲ್ಲಿಂದ?
ಯೂನಿವರ್ಸ್ ಅದ್ ಎಷ್ಟು ವಿಶಿಷ್ಟವಾಗಿ ನಮ್ಮನ್ನ ರೆಡಿ ಮಾಡಿದೆ ಅಂದ್ರ ನಮ್ಮ ತರ ಎರಡನೇ ಜಗತ್ತಲ್ಲಿ ಇಲ್ಲೇ ಇಲ್ಲ. ಕನ್ಫರ್ಮ್ ಮಾಡ್ಕೋರಿ ಇವತ್ ನೀವು ಮೈಂಡಿಗೆ. ನಮ್ಮಂಗ್ ಎರಡನೇ ಗೌರಿ ಜಗತ್ತಲ್ಲಿ ಇಲ್ಲ, ಎರಡನೇ ಹೇಮ ಜಗತ್ತಲ್ಲಿ ಇಲ್ಲ, ಎರಡನೇ ಮಂಜುನಾಥ್ ಇಲ್ಲೇ ಇಲ್ಲ. ನಮ್ಮ ಫಿಂಗರ್ ಪ್ರಿಂಟ್ಸ್ ಇರ್ತಾವ ನೋಡಿ, ಗೊತ್ತಲ್ಲ ನಿಮ್ಗೆ, ಇದಂತೂ ಸಾಮಾನ್ಯ ಜ್ಞಾನ. ನಮ್ ತರ ಎರಡನೇ ಜಗತ್ತಲ್ಲಿ ಯಾರು ಇಲ್ಲ. ಹಾಗಾದ್ರೆ ನಾವು ವಿಶಿಷ್ಟ ಇದ್ದೀವಿ, ವಿಭಿನ್ನತೆ ಇದೆ ನಮ್ಮ ಹತ್ರ. ಆದ್ರೂ ಸಮೇತ ಮತ್ತೆ ಏನ್ ಮಾಡ್ತೀವಿ, ನಮ್ಮ ಯಾವ್ದೋ ಒಂದೆರಡು ಕಮಜೋರಿಗಳಿವೆ ನೋಡ್ರಿ ನಮ್ಮಲ್ಲಿ, ಕುಂದು ಕೊರತೆ, ಅದ್ರ ಮೇಲೆ ಅಳೋದು, ದುಃಖ ಮಾಡೋದು, ಕಣ್ಣೀರ್ ಹಾಕೋದು. ಮತ್ ನೋಡ್ರಿ ಎಷ್ಟು ವಿಚಿತ್ರವಾಗಿ ನಾವು ರೆಡಿ ಆಗಿವಂದ್ರ ಇಷ್ಟ್ರೊಳಗೆ ವ್ಯತ್ಯಾಸ ಇದೆ. ಎಲ್ಲಾರು ಹಿಂಗ್ ಮಾಡ್ರಿ ನೋಡೋಣ, ಒಂದ್ಸಲ ಮಾಡ್ರಿ ಆಕ್ಟಿವಿಟಿ. ಇಷ್ಟ್ರೊಳಗೆ ವ್ಯತ್ಯಾಸ ಇದೆ, ಮತ್ ಎಲ್ಲಿರ್ಬೇಕು ಅಲ್ಲೇ ಇದೆ. ಎಷ್ಟು ವಿಚಿತ್ರ ಇದೆ ಯೋಚನೆ ಮಾಡ್ರಿ ನೀವು. ಹೆಂಗ್ ನಿರ್ಮಾಣ ಆಗಿರ್ಬೇಕು ಬ್ರಹ್ಮಾಂಡದಲ್ಲಿ. ನಮ್ ತರ ಯಾರು ಇಲ್ಲ ಜಗತ್ತಲ್ಲಿ. ನೀವು ಬೇಕಾದ್ರೆ ಅವ್ರು ಅವಳಿ ಜವಳಿ ಅಂತ ಹೇಳಿ ಮಕ್ಕಳು ಹುಟ್ಟಿರ್ತಾವ, ಅವ್ ಎರಡಿದ್ರ ಅಲ್ಲಿಯೂ ಸಮೇತ ವ್ಯತ್ಯಾಸ ಇದೆ. ತಾಯಿಗೆ ಗೊತ್ತೇ ಆಗುತ್ತೆ ದೊಡ್ಡ ಮಗು ಯಾವ್ದಿದೆ, ಸಣ್ಣ ಮಗು ಯಾವ್ದಿದೆ. ಫ್ಯಾಮಿಲಿ ಅವ್ರಿಗೆ ಗೊತ್ತಿರುತ್ತೆ, ರಿಲೇಷನ್ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲೂ ವಿಭಿನ್ನತೆ ಇದೆ. ನಾನ್ ಹಿಂಗೆ ಕ್ಲಾಸ್ ಮಾಡುವಾಗ ಎಲ್ಲವ್ರು ಹೇಳ್ತಾರೆ, ಮೇಡಮ್ ನಮ್ ತರ 7 ಜನ ಇರ್ತಾರ್ರಿ ಅಂತ. ಕೇಳಿದ್ರಿ? ಮೇಡಮ್ ನಮ್ ತರ 7 ಜನ ಇರ್ತಾರ್ರಿ. 7 ಜನ ಇರ್ತಾರ ಜಗತ್ತಲ್ಲಿ. ನೋಡ್ರಿ 700 ಕೋಟಿ ಜನಸಂಖ್ಯೆ ಇದೆ. 700 ಕೋಟಿಯಲ್ಲಿ 7 ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಾನಂತೀನಿ ಫೇಸ್ ನಮ್ಮಂಗ್ ಇರ್ಬೋದು, ಫೇಸ್ ಮಾಡೋ ಸಾಮರ್ಥ್ಯ. ನಮ್ಮ ಮನಿಗ್ ತಂದ ನಮ್ಮ ಅತ್ತಿವಲ್ 5 ದಿನ ಇಟ್ಟವ್ರಿ. 5 ದಿನದ ಡಿಪ್ರೆಷನ್ ಪೇಷಂಟ್ ಆಯ್ತಾವು ಬಂದವ್ರು. ನಿಮ್ಗೆ ಗೊತ್ತಿರ್ಲಿ, ನೀವು ಯಾವ ಕುಟುಂಬದಲ್ಲಿ ಬದುಕ್ತಾ ಇದ್ದೀರಿ ನೋಡ್ರಿ. ನಾನ್ ಇಷ್ಟು ಭಾಷೆ ನೋಡಕಿ 3 ದಿನ ಬದುಕಂಗಿಲ್ಲ ನಾನ್ ನಿಮ್ ಮನ್ಯಾಗ. ಆಗುತ್ತಾ? ಸಾಧ್ಯ ಇಲ್ಲದ ಮಾತಿದೆ ಇದು. ನೀವಂತೆ ಆ ಮನಿಗೆ ಎದುರಿಸ್ತಾ ಇದ್ದೀರಿ, ನೀವಂತೆ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ನಿಮ್ ಜಾಗಕ್ಕೆ ನಾನ್ ಇರಂಗಿಲ್ಲ, 3 ದಿನ ಬದುಕಲ್ಲ ನಾ. ಇದು ವಾಸ್ತವ. ಅಷ್ಟೇ ಸತ್ಯ ಇದೆ. ನೀವು ನನ್ನ ಮನೆಗೆ ಬಂದ್ರೆ 1 ದಿನನೂ ಇರಂಗಿಲ್ಲ. ಇದು ನಾನಂತೆ ನಿಭಾಯಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಹಾಗಾಗಿ ಬ್ರಹ್ಮಾಂಡದ ನಿಯಮ ಏನಿದೆ, ವಿಶಿಷ್ಟತೆ ಮತ್ತು ವಿಭಿನ್ನತೆ ಇದೆ. ಹಾಗಾಗಿ ನಾವೆಲ್ಲರೂ ಒಂದು ಅವತಾರ ಇದ್ದೀವಿ ಅಂತ ಹೇಳುತ್ತೆ ಬ್ರಹ್ಮಾಂಡ. ಯಾವ ರೀತಿ ರಾಮನ ಅವತಾರ ಇದೆ, ಕೃಷ್ಣನ ಅವತಾರ ಇದೆ ನೋಡ್ರಿ. ಹಾಗಾಗಿ ನಾವು ಪ್ರತಿಯೊಬ್ಬರದು ಒಂದೊಂದು ಅವತಾರ ಇದೆ. ಒಂದೊಂದು ವಿಶೇಷವಾದ ಕಾರ್ಯವನ್ನ ಮಾಡೋದಕ್ಕೆ ಭೂಮಿಗೆ ಬಂದವ್ರು ನಾವೆಲ್ಲ. ಹಿಂಗ್ ಹೋಗೋದಕ್ ಬಂದಿಲ್ಲ. ಆ ಸೊಳ್ಳೆಗಳು ನೊಣಗಳೆಲ್ಲ ಬಂದಿರ್ತಾವ್ ನೋಡ್ರಿ, ಬರ್ತಾವೆ ಯಾವಾಗ ಹೋಗ್ತಾವೆ ಯಾವಾಗ ಗೊತ್ತಿಲ್ಲ. ಹಂಗ್ ಬಂದಿಲ್ಲ ನಾವು. ವಿಶೇಷವಾದ ಕಾರ್ಯವನ್ನ ಮಾಡೋದಕ್ ಬಂದಿವಿ. ಮತ್ತ ಆ ವಿಶೇಷವಾದ ಕಾರ್ಯ ಮುಗಿಯೋ ತನಕ ಮೋಕ್ಷ ಇಲ್ಲ. ನೆನ್ಪಿಡ್ರಿ ಎಲ್ಲ ಮಕ್ಕಳು ನೀವು. ಅದು ಈಗ ಮಾಡ್ರಿ, ಇಲ್ಲ ಇನ್ನೊಂದ್ 4-5 ಜನ್ಮ ಹಿಂಗೆ ತಗೊಂಡ್ ಬಂದ್ ಮಾಡ್ರಿ. ಯಾವಾಗಾದ್ರೂ ಮಾಡೇ ಹೋಗ್ಬೇಕು, ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಗೊತ್ತಾಯ್ತು ಎಲ್ಲರಿಗೂ ಬ್ರಹ್ಮಾಂಡದ ನಿಯಮ. ಈಗ ನಾವೆಲ್ಲಾರು ಏನಿದೀವಿ, ಅವತಾರಗಳಿದೀವಿ. ನರಸಿಂಹ ಅವತಾರ ಅಂತ ಗೊತ್ತಲ್ಲ ನಿಮ್ಗೆ. ದೇವಿಗಳ ಅವತಾರ, ಎಲ್ಲಾ ಅವತಾರಗಳ ತರ ನಾವು ಸಮೇತ ಒಂದು ಅವತಾರ ಇದ್ದೀವಿ ಅಂತ ಬ್ರಹ್ಮಾಂಡ ಹೇಳುತ್ತೆ. ಅದಾದ ನಂತರ ಬರ್ಕೋರಿ, ಎವ್ರಿಥಿಂಗ್ ಈಸ್ ಎನರ್ಜಿ. ಪ್ರತಿಯೊಂದರಲ್ಲೂ ಸಮೇತ ಎನರ್ಜಿ ಇದೆ, ಮತ್ತೆ ಫ್ರೀಕ್ವೆನ್ಸಿ ಇದೆ ಅಂತ ಹೇಳುತ್ತೆ. ಪ್ರತಿಯೊಂದರಲ್ಲಿ ಎನರ್ಜಿ, ಒಂದು ಶಕ್ತಿ ಇದೆ, ಮತ್ತೆ ಶಕ್ತಿಯ ತರಂಗಗಳಿವೆ ಅಲ್ಲಿ. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಇಡೀ ಬ್ರಹ್ಮಾಂಡದಲ್ಲಿ ಶಬ್ದ ಮತ್ತು ಬೆಳಕು ಇದೆ ನೋಡ್ರಿ. ಅದು ಎಲ್ಲವುಗಳಲ್ಲಿ ತುಂಬಿಕೊಂಡಿದೆ. ಎಲ್ಲವುಗಳಲ್ಲಿ ಶಬ್ದನೂ ಇದೆ, ಮತ್ತದ್ರಲ್ಲಿ ಬೆಳಕಿದೆ. ಯಾವುದೇ ವಸ್ತುವನ್ನ ನೀವು ಟಚ್ ಮಾಡ್ರೆ ಅಲ್ಲಿ ಶಬ್ದ ಇರುತ್ತೆ. ಕೆಲವೊಂದಕ್ಕೆ ಸೌಂಡ್ ಬರೋದಿಲ್ಲ, ಆದ್ರೆ ಅದರದೇ ಆದ ಫ್ರೀಕ್ವೆನ್ಸಿಯಲ್ಲಿ ಸೌಂಡ್ ಇದ್ದೇ ಇರುತ್ತೆ ಅದು. ಅದೇ ರೀತಿ ಬೆಳಕು, ಲೈಟ್, ಸೌಂಡ್ ಮತ್ತು ಲೈಟ್ ಇದೆ ನೋಡ್ರಿ. ಅದು ಎಲ್ಲ ಕಡೆಗೂ ಇದೆ, ಎಲ್ಲಾ ಕಡೆಗೂ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ಇಷ್ಟ ಎಲ್ಲರಿಗ ಅರ್ಥ ಆಯ್ತಾ? ಯಾರ್ಯಾರಿಗೆ ತಿಳಿತ ಎಲ್ಲರಿಗೆ? ಈಗ ನೀವೆಲ್ಲಾರು ಏನಿದ್ದೀರಿ? ಅವತಾರಗಳಿದ್ದೀರಿ. ಅವತಾರ ಇದ್ದೀನಿ ಅಂತ ಮನ್ಯಾಗ ಅಡಿಗೆ ಮಾಡಲ್ಲ, ನಾ ದೇವಿ ಇದ್ದೀನಿ ಮೇಡಮ್ ಹೇಳ್ಯಾರಂತ ಕುಂತ್ರ ಹಂಗ ಆಗೋದಿಲ್ಲ. ತಿಳಿತಾ? ಆ ಅವತಾರ ಬೇರೆ, ಮತ್ತದು ಗಂಡನ ಅವತಾರ ಹೊಸ ಶುರು ಆಗುತ್ತೆ. ಹಂಗ ಅವತಾರ ಇಲ್ಲ. ಇಮೋಷನಲಿ ನಮ್ಮಲ್ಲಿ ಅಂಥದ್ ಪ್ರತಿಭೆ ಇದೆ ಅಂತ ಅರ್ಥ. ನಾನ್ ನಾಳೆ ಡ್ಯೂಟಿಗೆ ಹೋಗಂಗಿಲ್ಲ ರೀ ಮೇಡಮ್, ಈಗ ನಮ್ದು ನರಸಿಂಹ ಅವತಾರ ಅದ ಅಂತ ಮನ್ಯಾಗ ಕುಂತ್ರು ಹೊಟ್ಟಿ ತುಂಬಂಗಿಲ್ಲ. ತಿಳಿತಾ ಎಲ್ಲರಿಗೂ? ಬಟ್ ಆ ಎನರ್ಜಿ ನಮ್ಮಲ್ಲಿ ಇದೆ ಅಂತ ಅರ್ಥ. ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ಪ್ರತಿಯೊಂದು ನಮ್ಮ ಹತ್ರ ಇದೆ.
ನಾವ್ ಅದ್ರ ಜೊತೆ ಕನೆಕ್ಟ್ ಆಗ್ಬೇಕಷ್ಟೇ. ಹಾಗಾಗಿ ನೆನ್ಪಿಡ್ರಿ, ನೀವು ನಿಮ್ಮ ಶಬ್ದವನ್ನ ಎಷ್ಟೆಷ್ಟು ನಕಾರಾತ್ಮಕ ಹೇಳ್ತೀರಿ, ಅಷ್ಟಷ್ಟು ನಕಾರಾತ್ಮಕ ಎನರ್ಜಿ ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅಪ್ಪಿ ತಪ್ಪಿನೂ ನಕಾರಾತ್ಮಕ ಶಬ್ದಗಳನ್ನ ಉಪಯೋಗಿಸ್ಬೇಡ್ರಿ. ಏನ್ ಉಪಯೋಗಿಸ್ಬೇಕಂದ್ರೆ ಯಾವಾಗ್ಲೂ ಸಕಾರಾತ್ಮಕ ಉಪಯೋಗ ಮಾಡಿ. ನಾನು ನಿನ್ನೆ ಹೇಳಿದ್ ಯಾವ್ದೋ ಒಂದ್ ಬ್ಯಾಚ್ 25 ವರ್ಷದ ಹಿಂದೆ ನನ್ಗೆ ಆಟೋ ಕೊಡ್ಯಾಡೋದಕ್ 10 ರೂಪಾಯಿ ಇರ್ತಿಲ್ಲ ನಮ್ಮ ಹತ್ರ. ಅವಾಗ ಹಂಗೆ ಇತ್ತು, ಬರ್ತೇನೆ, ಏನ್ ಮಾಡ್ತೀರಿ ಹೇಳ್ರಿ, ಎಲ್ಲಾರ ಪರಿಸ್ಥಿತಿ. ನಿಮ್ದು ಹಂಗೆ ಇತ್ತು, ನಮ್ದು ಹಂಗೆ ಇತ್ತು. ಅಲ್ಲಿ ಇಲ್ಲಿ ಓಡಾಡ್ ಕಾಲೊಳಗೆ ಎಷ್ಟು ಮುಳ್ ನಟ್ಟವು ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಕಾಲ ಹಾಕೊಲಿಕ್ ಚಪ್ಪಲಿ ಸಿಗ್ತಾ ಇರ್ಲಿಲ್ಲ, ಬಡತನ ಪರಿಸ್ಥಿತಿ ಇತ್ತು. ಆ 25 ವರ್ಷದ ಹಿಂದೆ ನಂದು ಒಂದ್ ಡ್ರೀಮ್ ಇತ್ತು. ಏನು ಅಂದ್ರೆ ಒಂದ್ ಬಂಜಿಲ್ ಬಿಲ್ಡಿಂಗ್ ಕಟ್ತೀನಿ ಅಂತ, ಒಂದೇ ಕೆಳಗೊಂದು ಮೇಲೊಂದು, ಫಸ್ಟ್ ಫ್ಲೋರ್ ಬೇಕು ನಾನು. ಅದು ಡ್ರೀಮ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತು ನನ್. ಇವತ್ತದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗಿದೆ. ರೀಸನ್ ಏನು ಅಂದ್ರ, ನೀವು ಎಷ್ಟೆಷ್ಟು ಸಕಾರಾತ್ಮಕ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ, ಅಷ್ಟಷ್ಟು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇವತ್ತು ಒಂದಲ್ಲ ಎರಡಲ್ಲ 6 ಮಂಜಿಲ್ ಬಿಲ್ಡಿಂಗ್ ನಮ್ದಿದೆ. ರೀಸನ್ ಏನು ಅಂದ್ರ ನಮ್ಮೊಳಗಿರುವಂತ ಇಚ್ಛಾಶಕ್ತಿ. ಹಾಗಾಗಿ ಯಾವಾಗ್ಲೂ ಇಚ್ಛಾಶಕ್ತಿಯನ್ನ ಸ್ಟ್ರಾಂಗ್ ಆಗಿಡ್ರಿ. ಇಷ್ಟು ನಿಯಮ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್? ಎಲ್ಲಾರು ಹಿಂಗ್ ಕೈ ಮಾಡ್ರಿ ನೋಡೋಣ. ಎಲ್ಲಾ ಅವತಾರಗಳಿದ್ರಿ ಕ್ಯಾಮ್ರಾ ಎಲ್ಲ ಆಫ್ ಮಾಡ್ಕೊಂಡ್ ಕುಂತೀರಿ. ಏನ್ ಅವತಾರ ಇದೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ, ಆದ್ರೆ ನನ್ ಪ್ರಯತ್ನ ಅಂತೂ ನಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರ್ಕೋರಿ, ನಮ್ಮ ಶರೀರದ ಪಂಚಕೋಶಗಳು ಅಂತ ಬರೀರಿ. ನಮ್ಮ ಶರೀರದ ಪಂಚಕೋಶಗಳು. 1 ಸೆಕೆಂಡ್ ಸ್ಕ್ರೀನ್ ಅನ್ನ. ಎಸ್. ಸೊ ಯಾವ ರೀತಿ ನಮಗೆ ನಮ್ಮ ಶರೀರದಲ್ಲಿ ಪಂಚಭೂತಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಂತೇಳಿ ಅನ್ಕೊಂಡಿನಿ. ಎಲ್ಲರಿಗೂ ಗೊತ್ತಿದೆಯಲ್ಲ ಯಾವ ರೀತಿ ಪಂಚಭೂತಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ. ಅದೇ ರೀತಿ ಓನ್ಲಿ ಸ್ಪಿರಿಚುವಲ್ ಜಗತ್ತಿಗೆ ಮಾತ್ರ ಗೊತ್ತಿರುವಂತ ಒಂದು ಸೀಕ್ರೆಟ್ ಯಾವುದು ಅಂದ್ರ, ನಮ್ಮ ಒಳಗೆ ಪಂಚಕೋಶಗಳು ಕೆಲಸ ಮಾಡುತ್ತೆ. ಕೋಶ ಅಂದ್ರೆ ಲೇಯರ್ಸ್, ಪದರಗಳು. ಈಗ ನಾವು ನಾನು ಈ ಜ್ಞಾನ ಗೊತ್ತಿಲ್ಕಿಂತ ಮುಂಚೆ ನನ್ಗೆ ಇಷ್ಟೇ ಗೊತ್ತಿತ್ತು, ಒಂದ್ ಶರೀರ ಇದೆ, ಒಳಗೊಂದು ಆತ್ಮ ಇದೆ ಅಂತ ಗೊತ್ತಿತ್ತು. ಎಲ್ಲರಿಗೂ ಗೊತ್ತಿತ್ತಲ್ಲ ಇಷ್ಟೇ. ಒಂದ್ ಬಾಡಿ ಇದೆ, ಒಳಗೊಂದು ಆತ್ಮ ಇದೆ. ಇದು ಆಯುಷ್ಯ ಮುಗಿತಂದ್ರೆ ಬಾಡಿ ಇಲ್ಲೇ ಇರುತ್ತೆ, ಆತ್ಮ ಇದರಿಂದ ಹೊರಗೆ ಬರುತ್ತೆ. ಇಷ್ಟು ಸಿಂಪಲ್ ಥಿಯರಿ ನಮ್ಗೆಲ್ಲರಿಗೂ ಗೊತ್ತಿತ್ತು. ಆದ್ರೆ ರಿಯಾಲಿಟಿ, ಸತ್ಯತೆ ಏನು ಅಂದ್ರ, ನಮ್ಮ ಒಳಗೆ 5 ಕೋಶಗಳಿಂದ ನಾವು ನಿರ್ಮಾಣ ಆಗಿವಿ. ಹಾಗಾಗಿ ಇಲ್ಲಿ ವರುಣ ಋಷಿ ಮತ್ತೆ ಭೃಗು ಋಷಿ ಬರ್ಕೋರ್ ಹೆಸರು. ತೈತೇರಿಯ ಅನ್ನುವಂಥ ಒಂದು ಉಪನಿಷತ್ನ ಹೆಸರು ಬರ್ಕೋರಿ. ತೈತೇರಿಯ ಅನ್ನುವಂಥ ಒಂದು ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತ ಇಬ್ಬರು ಋಷಿಗಳ ಸಂವಾದದಲ್ಲಿ ಹೊರ ಬಂದಿರುವಂತ ಜಗತ್ತಿನ ಶ್ರೇಷ್ಠ ಜ್ಞಾನಗಳಲ್ಲಿ ಒಂದು ಯಾವುದು ಅಂದ್ರ ಪಂಚಕೋಶಗಳು ಅಂತ. ಹಾಗಾಗಿ ನಮ್ಮ ಮೊದಲನೇ ಕೋಶ ಇದೆ ನೋಡ್ರಿ, ಅದು ಯಾವುದು ಅಂದ್ರ ಅನ್ನಂ ಬ್ರಹ್ಮೋಚ್ಯತೆ. ಅಕ್ಷರ ಬರ್ಕೋರಿ. ಅನ್ನಂ ಬ್ರಹ್ಮೋಚ್ಯತೆ ಅಂದ್ರೆ ಅನ್ನಮಯ ಕೋಶ. ಮೊದಲನೇ ಕೋಶ ಯಾವುದು? ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಅಂದ್ರೆ ಬಾಡಿ. ಈ ಶರೀರ ಕಾಣ್ತಾ ಇದೆಯಲ್ಲ, ಯಾರ್ದು ಕಣ್ಣಿಗೆ ಕಾಣ್ತಾ ಇದೀವಿ ನೋಡ್ರಿ. ನಾವೆಲ್ಲರೂ ಯಾವ ಬೇಸ್ ಮೇಲೆ ನಮ್ ಶರೀರ ಇದೆ ಅಂದ್ರೆ ಆಹಾರ. ನೋಡ್ರಿ, ನೀವು ಜೀವನದಲ್ಲಿ ಏನೆಲ್ಲಾ ಘಟನೆ ಆದ್ರೂ ಸಮೇತ ದಿನಕ್ಕೆ ಊಟ ಅಂತೂ 100% ಬೇಕಾ? ಮನಿಯೊಳಗ ಅಲ್ಲಿ ಇಲ್ಲಿ ಅಪ್ಪಿ ತಪ್ಪಿ ಯಾರ ಶರೀರ ಬಿಟ್ರಂದ್ರು ರಾತ್ರಿ ಟೈಮಿಗೆ ಮತ್ ಏನಾದ್ರು ಬೇಕೇ ಮತ್ ಬೆಳಗಾಗ ಅಳೋದಕ್ಕೆ ಶಕ್ತಿ ಬೇಕಂತ ತಿನ್ನೋರು ಬಾಳ ಜನ ಇದ್ದಾರೆ. ಕಂಜೋರಿ ನೋಡ್ರಿ, ಶಕ್ತಿಹೀನ ಆಗ್ತೀವಿ ನಾವು ಆಹಾರ ಇಲ್ಲಂದ್ರ. ಹಾಗಾಗಿ ನೆನ್ಪಿಡ್ರಿ, ನಮ್ಮ ನಿಜವಾದ ಬ್ರಹ್ಮ ಯಾವುದು ಅಂದ್ರೆ ನಾವು ತೆಗೆದುಕೊಳ್ಳುವಂತ ಆಹಾರ. ಹಾಗಾಗಿ ಆಹಾರ ನಮ್ಮ ಶರೀರವನ್ನ ಪೋಷಣೆ ಮಾಡುತ್ತೆ. ಮತ್ತೆ ಇಲ್ಲಿ ನಾನು ಆಹಾರದ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ನೀವು ಯಾರಿಗೆ ಯಾವ್ದು ಬೇಕದು ಆಹಾರ ತಗೋರಿ, ಆದ್ರೆ ಟೈಮ್ ಟು ಟೈಮ್ ತಗೋರಿ, ಹೆಲ್ದಿ ಆಗಿರೋ ತಗೋರಷ್ಟೇ. ಓಕೆ. ಸೊ ಇದು ಮೊದಲನೇ ಲೇಯರ್. ಅದಾದ ನಂತರ ಎರಡನೇ ಲೇಯರ್ ಬರುತ್ತೆ. ಎರಡನೇ ಲೇಯರ್ ಅನ್ನ ಬರ್ಕೊಡ್ರಿ. ಎರಡನೇದು ಪ್ರಾಣಂ ಬ್ರಹ್ಮೋಚ್ಯತೆ, ಪ್ರಾಣಮಯ ಕೋಶ. ನನ್ಗೆ ಶರೀರ ಇದೆ, ಆದ್ರೆ ಒಳಗ್ ಉಸಿರಾಟ ಇಲ್ಲ ಅಂತ ತಿಳ್ಕೊರಿ. ಏನಾಗುತ್ತೆ? ಇಮ್ಯಾಜಿನ್ ಮಾಡ್ಕೊರಿ, ಶರೀರ ಇದೆ, ಒಳಗ್ ಉಸಿರಾಟ ಇಲ್ಲ. ಅವಾಗ ನಮ್ಮ ಹೆಸರು ಚೇಂಜ್ ಆಗುತ್ತೆ, ಅಡ್ರೆಸ್ ಚೇಂಜ್ ಆಗುತ್ತೆ. ನೆನ್ಪಿಡ್ರಿ,
ಎಲ್ಲಿ ತನಕ ಒಳಗ್ ಉಸಿರಿದೆ ನೋಡ್ರಿ ಅಲ್ಲಿ ತನಕನೇ ನಮ್ಮ ಜಗತ್ತಿದೆ. ಉಸಿರು ನಿಂತಿತು, ಹೆಸರು ನಿಂತಿತು. ನೆನ್ಪಿಟ್ಕೋರಿ ಇದು ಮಾತು. ಹಾಗಾಗಿ ಉಸಿರಿಗೆ ಬೆಲೆ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಬೆಲೆ ಇದೆ. ಯಾರಿಗ್ ಬಹಳ ಸಲ ನಿಮ್ಗೆ ಯಾರಿಗಾದ್ರೂ ಹಿಂಗ್ ಒಂಟಿತನ ಕಾಡುತ್ತೆ, ಬೇಜಾರಾಗುತ್ತೆ ನೋಡ್ರಿ. ಏನ್ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ನಾವ್ ಎಲ್ಲಾ ಮಾಡ್ತೀವಿ, ನಮ್ಗೆ ಯಾರು ವಾಪಸ್ ಯಾರು ರಿಟರ್ನ್ ಮತ್ತೆ ಸಪೋರ್ಟ್ ಮಾಡೋದಿಲ್ಲ. ಅವಾಗ ಬೇಜಾರಾಗುತ್ತೆ, ನಮ್ಗೆ ಯಾರು ಇಲ್ಲ ಅಂತ ಹೇಳಿ ಫೀಲ್ ಆಗುತ್ತೆ. ಇದು ಯಾರ್ಯಾರಿಗ್ ಭಾವನೆ ಇಂಥದ್ ಬರುತ್ತೆ ಯಾವಾಗಾದ್ರೂ? ಹಿಂಗ್ ಕೈ ಮಾಡಿ ಒಂಟಿತನ ಕಾಡೋದು ಯಾವಾಗಾದ್ರೂ ಆಗುತ್ತೆ. ಗಂಡ ಜಗಳ ಆಡಿದ್ರು 20 ವರ್ಷ ಇದ್ದು ದುಡಿಲತ್ತೀವ ಮಾಡತ್ತೀವ ಮತ್ತ ನಮ್ಗೆ ವಿರುದ್ಧ ಮಾಡ ಸಿಟ್ಟು ಬರೋದೇ ನೋಡ್ರಿ. ಅವತ್ ಹಿಂಗ್ ಫೀಲ್ ಆಗುತ್ತೆ, ಅಯ್ಯೋ ಪರಮಾತ್ಮ ಯಾರ್ ಸಲಿನ್ ಮಟಮಿ ಹಿಂಗೆಲ್ಲಾ ಆಗ್ಬಿಡ್ತು ಅನಿಸ್ತದಲ್ಲ. ಒಂಟಿತನ ಬರುತ್ತೆ ಲೈಫ್ ನಲ್ಲಿ ಒಂದ್ಸಲಾರ ಅಂತ ಜರ್ನಿಯನ್ನ ನಾವ್ ಅನುಭವಿಸ್ತೀವಿ. ಈಗ ಒಂದು ಟೆಕ್ನಿಕ್ ಅನ್ನ ಹೇಳ್ತೀನಿ ನೋಡ್ರಿ ನಿಮ್ಗೆ. ಯಾವತ್ತಾದ್ರೂ ನಿಮ್ಗೆ ಅನಿಸ್ತು ನೋಡ್ರಿ ನಾನು ಒಂಟಿ ಇದ್ದೀನಿ, ನನ್ಗೆ ಯಾರು ಇಲ್ಲ, ನನ್ಗೆ ಸಪೋರ್ಟ್ ಮಾಡೋರಿಲ್ಲ, ನನ್ಗೆ ಹಿಂಗೆ ಆಗ್ತಾ ಇದೆ ಅಂತ ಅನಿಸ್ತದ ನೋಡ್ರಿ. ನೀವೇನ್ ಮಾಡ್ಬೇಕಂದ್ರೆ ಎಲ್ಲರಿಗ್ ಬೆರಳಿವೆ, ಬೆರಳು ಹಾ, ಮತ್ತೆ ಯಾರಿಗ 5 ಯಾರಿಗ 6 ಇರ್ತಾವ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇವೆ ಅಂತ ಹೇಳಿ ಅನ್ಕೊಂಡಿನಿ. ಬೆರಳಿದ್ದವ್ರಿಗೆಲ್ಲ ಮೂಗಿದೆ ಅಂತ ಅನ್ಕೊಂಡಿನಿ. ಏನ್ ಮೂಗಿರ್ಲಾರ್ದವ್ರು ಯಾರ ಇದ್ದೀರಿ? ಹಂಗೇನಿಲ್ಲ, ಎಲ್ಲರಿಗಿದೆ. ಸಣ್ಣದ್ರ ಇರ್ತದ, ದೊಡ್ಡದರ ಇದ್ದೇ ಇರುತ್ತೆ. ಸೊ ಯಾವ ಕ್ಷಣದಲ್ಲಿ ನಿಮ್ಗೆ ಒಂಟಿತನ ಕಾಡುತ್ತೆ ನೋಡ್ರಿ, ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ರಿ. ಈಗ ನಾನ್ ಏನ್ ಮಾಡ್ತಿದ್ದ ಅಂತ ಹೇಳ್ತೀನಿ ನೋಡ್ರಿ. ಈಗಂತೂ ನನ್ಗೆ ಅದು ಫೀಲ್ ಇಲ್ಲ. ಈಗ ನನ್ಗೆ 2 ಲಕ್ಷ ಮಕ್ಕಳಿದ್ದಾರೆ, ನನ್ಗೆ ತಲೆ ಕೆಡಿಸ್ಕೊಳ್ಳೋದು. ನಾನ್ ಏನ್ ಮಾಡ್ತಿದ್ದೆ ಅಂದ್ರೆ ಈ ಬೆರಳನ್ನ ಇಲ್ಲಿ ಹಿಡಿಯೋದು. ಎಲ್ಲಾರು ಹಿಂಗ್ ಹಿಡೀರಿ. ಉಸಿರಾಟ ಬರೋದು ಹೋಗೋದು ಫೀಲ್ ಮಾಡ್ಕೊಡ್ರಿ. ಬರ್ತಾ ಇದೆ ಎಲ್ಲರಿಗೂ? ಡೈರಿಯಲ್ಲಿ ಬರ್ಕೋರಿ. ನಮ್ಮ ಉಸಿರು ಒಂದು ನಮ್ ಜೊತೆಗಿದ್ರೆ ಸಾಕು, ಯಾರ ಜರೂರತ್ ಇಲ್ಲ. ಅವಾಗ ನೋಡ್ರಿ ಒಂಟಿತನ ಹೆಂಗ್ ಓಡೋಗುತ್ತೆ. ಉಸಿರೇ ಇಲ್ಲ, ಎಲ್ಲರಿದ್ದಾರೆ, ಅವಾಗ ಏನ್ ಮಾಡ್ತೀರಿ? ಹಾಗಾಗಿ ನಮ್ಮ ಜೊತೆಗೆ ಕೊನೆ ತನಕ, ಕೊನೆಯ ಕ್ಷಣದವರೆಗೂ ನಮ್ಮದು ಅಂತ ಯಾವ್ದಾದ್ರೂ ಇದ್ರ ನಮ್ಮ ಉಸಿರು ಒಂದೇ ಇದೆ. ಹಾಗಾಗಿ ಬರ್ತ್ ಜೊತೆಗೆ, ಜನ್ಮದ ಜೊತೆಗೆ ಬರುತ್ತೆ, ಮರಣದ ಜೊತೆ ವಾಪಸ್ ಹೋಗೋದು ಯಾವ್ದಾದ್ರೂ ಇದ್ರೆ ನಮ್ಮ ಉಸಿರು. ಅದಕ್ಕೆ ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ. ಪ್ರಾಣಂ ಬ್ರಹ್ಮೋಚ್ಯತೆ 2ನೇ ಲೇಯರ್. ಎಸ್. ಅದಾದ ನಂತರ 3ನೇದ್ ಬರುತ್ತೆ ಮನಂ ಬ್ರಹ್ಮೋಚ್ಯತೆ, ನಮ್ಮ ಮನಸ್ಸು. ಎಸ್, ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಲೇಯರ್, ಒಂದು ಪದರ ಇದೆ. ಹಾಗಾಗಿ ಪ್ರತಿ ದಿನನೂ 60,000 ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ, ಹಾದು ಹೋಗುತ್ತೆ. 60,000 ಥಾಟ್ಸ್ ಗಳಿವೆ ನಮ್ಮ ಹತ್ರ. ಸಕ್ಸಸ್ ಆಗದೇ ಇರೋದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಮನಸ್ಸಿದೆ. ನೆನ್ಪಿಟ್ಕೋರಿ. ನನ್ನ ಹತ್ರ ಶರೀರನು ನಂದು ದಷ್ಟ ಪುಷ್ಟ ಇದೆ, ನನ್ನ ಒಳಗ್ ಪ್ರಾಣನು ಕರೆಕ್ಟ್ ಆಗಿ ನಡೀತಾ ಇದೆ, ಎಲ್ಲಾನು ಇದ್ದು ನಾವು ವಿಕಲಚೇತನ ತರ ಬದುಕ್ತಾ ಇದ್ದೀವಿ. ಅದು ಇಲ್ಲ, ಇದು ಇಲ್ಲ, ಸ್ಟೋರಿ ಹೇಳ್ತೀವಿ, ಇಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಇದ್ದೀವಿ, ಎಲ್ಲಾನು ಸವಲತ್ತುಗಳು ಸಿಗ್ಬೇಕು. ನೋ, ಹಂಗ್ ಮಾಡ್ಬೇಡ್ರಿ. ನಮ್ಮ ಒಳಗಿರುವಂತ ಮನಸ್ಸು ಎಷ್ಟು ಪವರ್ಫುಲ್ ಇದೆ ಅಂದ್ರ ಏನೆಲ್ಲವೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ರೆ ಅದಕ್ಕೆ ಯಾರು ರೆಡಿ ಆಗ್ಬೇಕಂದ್ರೆ ನಮ್ಮ ಮನಸ್ಸು. ಹಾಗಾಗಿ ಮನಂ ಬ್ರಹ್ಮೋಚ್ಯತೆ, ಮನಸ್ಸು ಅನ್ನುವಂಥದ್ದು ಒಂದು ಬ್ರಹ್ಮನ ಸ್ವರೂಪ. ಈಗ ನೋಡ್ರಿ, ನೀವಿರುವಂತಹ ಗ್ರೂಪ್ ನಲ್ಲಿ ಮಿನಿಮಮ್ 400-500 ಜನ ಇದ್ದಾರಲ್ಲ, ಹೆಚ್ಚು ಕಡಿಮೆ. ನೀವು 4-5 ಗ್ರೂಪ್ ನಿಂದ ಬಂದಿರ ಅಲ್ಲಿಂದಲ್ಲಿ. ಉಳ್ದವ್ರೆಲ್ಲ ಯಾಕೆ ಬರ್ಲಿಲ್ಲ ಹೇಳ್ರಿ? ಮನಸ್ಸಿಲ್ಲ. ಸುಮ್ನೆ ಏನೋ ಫ್ರೀ ಅದಂತ ಬಂದಿರ್ತಾರ. ಯಾರಿಗ್ ಮನಸ್ಸಿರೋದಿಲ್ಲ ನೋಡ್ರಿ ಅವ್ರು ಸಕ್ಸಸ್ ಆಗೋದಿಲ್ಲ, ನೆನ್ಪಿಡ್ರಿ. ಹಾಗಾದ್ರೆ ಈ ಕ್ಷಣದಲ್ಲಿ ಏನಾದ್ರೂ ದೊಡ್ಡದ ಕೆಲಸ ಮಾಡ್ತಾರಂತ್ರಿ? ಏನಿಲ್ಲ, ಮೊಬೈಲ್ ನಲ್ಲಿ ಸ್ಕ್ರೋಲ್ ಮಾಡ್ತಿರ್ತಾರ, ಒಂದಾದ್ಮೇಲೆ ಒಂದ್ ನೋಡ್ತಿರ್ತಾರೆ, ಏನು ಮಾಡೋದಿಲ್ಲ ಅವ್ರು. ಹಾಗಾಗಿ ಯಾವ ವ್ಯಕ್ತಿಯ ಮನಸ್ಸು ತನ್ನ ನಿಗ್ರಹದಲ್ಲಿ ಇರುತ್ತೆ ನೋಡ್ರಿ, ಅವನ್ ಲೈಫ್ ನಲ್ಲಿ ಸಕ್ಸಸ್ ಆಗ್ತಾನೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ವಿಜ್ಞಾನಂ ಬ್ರಹ್ಮೋಚ್ಯತೆ. ನಮ್ಮ ಶರೀರದಲ್ಲಿರುವಂತ ಜ್ಞಾನದ ತರಂಗಗಳಿವೆ, ನಮ್ಮಲ್ಲಿ ಸೆಲ್ಸ್ ಗಳಿವೆ ನಮ್ಮ ಬಾಡಿಯಲ್ಲಿ. ಅವುಗಳು ಸಮೇತ ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಇದು ಲೆವೆಲ್ 2 ನಲ್ಲಿ ಇದು ಬಹಳ ದೊಡ್ಡ ಟಾಪಿಕ್ ಇದೆ. ಆದ್ರೆ ಇಷ್ಟಾದ್ರೂ ನಾನು ಹೇಳ್ತೀನಿ, ನಿಮ್ಗೆ ಇಷ್ಟಾದ್ರೂ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಲಾಸ್ಟ್ ಕೊನೆಯ ಕೋಶ ಬರುತ್ತೆ, ಆನಂದಂ ಬ್ರಹ್ಮೋಚ್ಯತೆ, ಆನಂದಮಯ ಕೋಶ. ಎಸ್. ಸೊ ಈ 5 ಕೋಶಗಳಿಂದ ಏನಾಗಿದೆ? ನಮ್ಮ ಶರೀರದ ನಿರ್ಮಾಣ ಆಗಿದೆ. ಹಾಗಾಗಿ ನಾವಿರೋ ತನಕ ಈ 5 ಕೋಶಗಳು ನಮ್ಮ ಜೊತೆಗೆ ಇರುತ್ತೆ. ನಮ್ಮ ಶರೀರ ಒಂದ್ ವೇಳೆ ನಾವು ಬಿಟ್ಟು ಹೋದಾಗ ಅವಾಗ ನಮ್ಮ ಸೂಕ್ಷ್ಮ ಶರೀರ ಆತ್ಮದಿಂದ ಹೊರಗೆ ಬರುತ್ತೆ. ಆತ್ಮ ಮತ್ತು ಸೂಕ್ಷ್ಮ ಶರೀರ 2 ಹೊರಗೆ ಬರುತ್ತೆ, ಉಳಿದಿದ್ದೆಲ್ಲ ಇಲ್ಲೇ ಉಳಿಯುತ್ತೆ. ಇದಿಷ್ಟೆಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿನಿ. ಡನ್. ಮುಂದೆ ಹೋಗೋಣ.
ಅರ್ಥ ಆದವ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ನೋಡೋಣ. ನಾನು ಚಾಟ್ ಬಾಕ್ಸ್ ಅವನ್ನ ಇಟ್ಟಿನಿ, ಇಲ್ಲ ನೋಡ್ತೀನಿ. ಹಾ, ಎಲ್ಲರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. 111 ಜನ ಇದ್ದೀರಿ, ಮತ್ತೊಬ್ರು ಮೈನಸ್. ಡನ್. ಈ ಸಲ ಟೀಮ್ ಬಹಳ ಸಣ್ಣದಿದೆ, ಇಟ್ಸ್ ಓಕೆ. ಎಸ್, ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ನಮ್ಮ ಟಾಪಿಕ್ ಕಡೆಗೆ ಬರೋಣ. ನಮ್ಮ ಶರೀರದಲ್ಲಿರುವಂತಹ ಈ 5 ಕೋಶಗಳೇನಿವೆ, ಈ 5 ಕೋಶಗಳಲ್ಲಿ 2ನೇ ಕೋಶ ಬರುತ್ತೆ. ಅದರಲ್ಲಿ ನಮ್ಮ ಶರೀರದಲ್ಲಿ ಚಕ್ರಗಳು ಇವೆ. ನಮ್ಮ ಒಟ್ಟು ಬಾಡಿಯಲ್ಲಿ, ನಮ್ಮ ಶರೀರದಲ್ಲಿ 114 ಚಕ್ರಗಳಿವೆ ಅಂತೇಳಿ ಹೇಳ್ತಾರೆ. ಇದು ಎಲ್ಲಿ ಅಂದ್ರೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲಿ ನಮ್ಮ ಶರೀರದಲ್ಲಿ 114 ಚಕ್ರ ಇವೆ ಅಂತೇಳಿ ಅಲ್ಲಿ ಬರ್ದಿರುವಂತದ್ದಿದೆ. ಮತ್ತೆಲ್ಲಾ ಋಷಿ ಮುನಿಗಳು ಎಲ್ಲಾರು ಸ್ಪಿರಿಚುವಲ್ ಆಗಿ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅವ್ರು ಎಲ್ಲರೂ ಹೇಳ್ತಾರ 114 ಚಕ್ರ ಇವೆ. ಹಾಗಾದ್ರೆ ಈ ಚಕ್ರಗಳು ಎಲ್ಲಿವೆ? ಈ ಚಕ್ರಗಳು ಎಲ್ಲಿವೆ ಅಂದ್ರ ನಮ್ಮ 2ನೇ ಲೇಯರ್ ಬರುತ್ತೆ ನೋಡ್ರಿ, ಪ್ರಾಣಮಯ ಕೋಶ, ಅಲ್ಲಿ ಚಕ್ರಗಳಿವೆ. 114 ಚಕ್ರಗಳು ನಮ್ಮ ಪ್ರಾಣಮಯ ಕೋಶದಲ್ಲಿವೆ. ಆದ್ರೆ ನಾವು ರೇಖಿಯಲ್ಲಿ ಏನ್ ಮಾಡ್ತೀವಿ ಅಂದ್ರ ನಮ್ದು ಮೇನ್ ಸಂಪೂರ್ಣ ಅತ್ಯಂತ ಮಹತ್ವದಿರುವಂತ 7 ಚಕ್ರಗಳ ಮೇಲೆ ನಾವು ವರ್ಕ್ ಮಾಡ್ತೀವಿ. 7 ಚಕ್ರಾಸ್ ಅಂತೀವಿ, ಪ್ರಮುಖ ಚಕ್ರಗಳು. ಮತ್ತೆ ಈ ಚಕ್ರಗಳು ಇಡೀ ಶರೀರದ ಆಯಾ ಭಾಗಗಳಿಗೂ ಸಮೇತ ಎನರ್ಜಿಯನ್ನ ಪಾಸ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಎಸ್. ಸೊ ಹಾಗಾಗಿ ಇಲ್ಲಿ ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮತ್ತೆ ನಾಳೆ ನಿಮ್ಗೆ ಪ್ರಾಕ್ಟಿಕಲ್ ಇದೆ, ಈಗ ಒಂದ್ಸಲ ಹೇಳ್ತೀನಿ, ವೇಟ್ ಮಾಡ್ರಿ. ನಾಳೆ ನಿಮ್ಮ ದೀಕ್ಷೆ ಇದೆ, ಇದು ಲಿಂಕ್ ಹಾಕ್ಬೇಕು, ಮತ್ತೆ ನೆನ್ಪೋದ್ ಕಷ್ಟ ಇದೆ. ನಾಳೆ ನಿಮ್ಮ ಕ್ಲಾಸ್ ಇದೆ ನೋಡ್ರಿ, ಬೆಳಿಗ್ಗೆ 10 ರಿಂದ 12 ಗಂಟೆ ಇದೆ. ನೋಟ್ ಮಾಡ್ಕೊಡ್ರಿ ಎಲ್ಲಾರು, ಮತ್ತೆ ಎಲ್ಲರೂ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊರಿ. ರಾತ್ರಿ ನಿದ್ದೆ ಮಾಡಿದೆವು ಮೇಡಮ್, ಎಲ್ಲಾ ನೆನ್ಪೋಯ್ತು ಅಂದ್ರೆ ಎಲ್ಲಾರು ದೀಕ್ಷೆ ತಗೊಂಡಿರ್ತಾರ, ನೀವು ಆರ್ತಿಗೆ ಮಾಡ್ತಾ ಇರ್ತೀರಿ, ಆಮೇಲೆ ಬಂದು ವಾಪಸ್, ಹಂಗಾಗ್ಬಾರ್ದು. ಸೊ ಹಾಗಾಗಿ ಎಲ್ರು ನೆನ್ಪಿಡ್ರಿ, ನಾಳೆ ಎಷ್ಟು ಗಂಟೆ ಕ್ಲಾಸ್ ಇದೆ? 10 ಗಂಟೆ ಬೆಳಗ್ಗೆ. ರೀಸನ್ ಏನು ಅಂದ್ರ, ನೀವೇನ್ ದೀಕ್ಷೆ ತಗೋತ್ರಿ ನೋಡ್ರಿ, ಖಾಲಿ ಹೊಟ್ಟೆಯಿಂದ ತಗೊಳ್ಳೋದಿರುತ್ತೆ. ಅದು ಗೊತ್ತಾಗ್ತಾ ಇದೆ? ಖಾಲಿ ಹೊಟ್ಟೆಯಲ್ಲಿ ನಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ರಿಲ್ಯಾಕ್ಸ್ ಆಗಿರುತ್ತೆ, ಆಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಕೊಡುವಂತ ದೀಕ್ಷೆ ಇದೆ ನೋಡ್ರಿ, ಅದು ಸಫಲ ಆಗುತ್ತೆ. ಹಾಗಾಗಿ ನಾಳೆ ಸ್ವಲ್ಪ ಟೈಮ್ ಟೇಬಲ್ ಬರ್ಕೋರಿ, ಆಮೇಲೆ ಮತ್ತೆ ನಾನು ಮುಂದೆ ಹೋಗ್ತೀನಿ. ನಾಳೆ ನಮ್ದು 10 ಗಂಟೆ ಕ್ಲಾಸ್ ಇದೆ. ನಿಮ್ಗೆ 9:45ಕ್ಕೆ ಲಿಂಕ್ ಬರುತ್ತೆ, ನೋಟ್ ಮಾಡ್ಕೊಡ್ರಿ. ನೀವು 9 ಗಂಟೆಗೆ ರೆಡಿ ಆಗಿರ್ಬೇಕು. 45 ನಿಮಿಷ ಏನ್ ಮಾಡ್ಬೇಕ್ರಿ ಮೇಡಮ್? ಬರ್ಕೋರಿ. ತಲೆ ಸ್ನಾನ ಮಾಡಿ ಬಿಳಿ ಬಟ್ಟೆಗಳನ್ನ ಧರಿಸಿ, ನಾಳೆ ಕಂಪಲ್ಸರಿ ವೈಟ್ ಡ್ರೆಸ್ ಹಾಕ್ಬೇಕು ನೀವು. ಬಿಳಿ ಬಟ್ಟೆಗಳನ್ನ ಧರಿಸಿ 108 ಓಂಕಾರಗಳನ್ನ ಮಾಡೋದಿರುತ್ತೆ ನಿಮ್ಗೆ. ಇಷ್ಟು ರೆಡಿಯಾಗಿ ಅಷ್ಟರ ತನಕ ನಿಮ್ಗೆ 40-45 ನಿಮಿಷ ಬೇಕಾಗುತ್ತೆ ಹೆಚ್ಚು ಕಡಿಮೆ. 9 ಗಂಟೆಗೆ ನೀವು ಸ್ನಾನ ಮಾಡ್ಕೊಂಡು, ನಿಮ್ಮ ಎದುರಿಗೆ ದೀಪ ಇಟ್ಕೊಂಡು, ನೀರ್ ಇಟ್ಕೊಂಡು, ಇವತ್ ಮತ್ತೆ ರೇಖೀಯ ಪಂಚತತ್ವಗಳು ಹೇಳ್ತೀನಿ, ಪಂಚತತ್ವಗಳನ್ನ ನಿಮ್ ಎದುರಿಗೆ ಇಟ್ಕೊಂಡು 108 ಸಲ ಓಂಕಾರ ಮಾಡಿ ರೆಡಿ ಆಗಿರ್ಬೇಕು. ಎಷ್ಟು? 9:45ಕ್ಕೆ. ಅದ್ರ ನಂತರ ನಮ್ಮಲ್ಲಿ ಮತ್ತೆ ಓಂಕಾರ ಸ್ಟಾರ್ಟ್ ಮಾಡ್ತೀವಿ ನಾವು. 9:45ಕ್ಕೆ ನಮ್ಮ ಓಂಕಾರ ಶುರು ಆಗುತ್ತೆ, ನಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡೋಕೆ. ಮತ್ ಆ ಓಂಕಾರನು ನೀವು ಅಟೆಂಡ್ ಮಾಡೋದಿರುತ್ತೆ. ಆ ನಂತರ ಬರ್ಕೊಡ್ರಿ, 10 ರಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ. ಮತ್ತೆ ಯಾರಿಗ್ 2 hours ಟೈಮ್ ಇದೆ ನೋಡ್ರಿ, ಅವ್ರು ಮಾತ್ರ ಅಟೆಂಡ್ ಆಗ. ಯಾರ್ಯಾರು CM PM ಇದ್ರಿ, ನೀವು ನಿಮ್ ಕೆಲಸ ಮಾಡಿ. ನೀವು ಅರ್ಧಂಬರ್ಧ ಉಳಿದ್ರಿದ್ರಿ ದೀಕ್ಷೆಯಲ್ಲಿ ಅಂದ್ರೆ ನೀವ್ ಏನು ಸಫಲ ಆಗೋದಿಲ್ಲ. ಹಾಗಾಗಿ ನಾಳೆ ಸಂಡೇ ಇದೆ, ಡ್ಯೂಟಿ ಇರೋದಿಲ್ಲ ಅಂತ ನಾನು ಅನ್ಕೊಂಡಿನಿ. ಹಾಗಾಗಿ 10 ರಿಂದ 12 ತನಕ. ಹಾಗಾಗಿ ನೆಟ್ವರ್ಕ್ ಅನ್ನ ನೋಡ್ಕೊರಿ. ಅದು 2 GB 1 GB ಇರುತ್ತೆ ನೋಡ್ರಿ, ಇಲ್ಲಿ GB ಏನೋ ಕೆಲಸ ಮಾಡಂಗಿಲ್ಲ, ನೀವು 4 GB ಮಿನಿಮಮ್ ಬೇಕು ನಿಮ್ಗೆ. ಹಾಗಾಗಿ ನಿಮ್ಮ ನೆಟ್ವರ್ಕ್ ಅನ್ನ ಸರಿಯಾಗಿ ಇಟ್ಕೊಡ್ರಿ. ಏಕಾಂತದಲ್ಲಿ ಕುಳಿತುಕೊಂಡು ನೀವು ಈ ದೀಕ್ಷೆಯನ್ನ ತಗೋಬಹುದು. ಆ ನಂತರ ಒಂದು ನಿಮ್ಗೆ ಮಾಹಿತಿ ಏನು, ಮನೆಯಲ್ಲಿ ಯಾರಾದ್ರೂ ಹೆಲ್ತ್ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ ಅಂದ್ರ ನೀವು ಅವರಿಗೂ ಸಮೇತ ಸ್ನಾನ ಮಾಡಿಸಿ 108 ಸಲ ಓಂಕಾರ ಮಾಡಿ ನೀವು ಅವ್ರಿಗೆ ಕೂರ್ಸ್ರಿ, ಅವರಿಗೂ ಸಮೇತ ನಾವು ದೀಕ್ಷೆ ಕೊಡ್ತೀವಿ. ಓಕೆ, ಉಚಿತ ಇದೆ, ಇದಕ್ಕೇನು 1 ನಯಾ ಪೈಸೆ ತಗೊಳ್ಳೋದಿಲ್ಲ. ಆದ್ರೆ ಅವರಿಗೂ ಹೆಲ್ಪ್ ಮಾಡ್ತೀವಿ ನಮ್ ಕಡೆ. ಏನಾಯ್ತು? ಇಲ್ಲ, ಯಾರು ನಿರುಪಮ ಅಂತ ಏನೋ ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾ ಇದ್ದಾರೆ. ಓಕೆ, ನಿರುಪಮ ಮೇಡಮ್ ಏನಾರ ಇದ್ರಿ ನೀವು ಗ್ರೂಪ್ ನಲ್ಲಿ, ಟೀಮ್ ನಲ್ಲಿ ಹಾಕಿ ಆಮೇಲೆ ಕಳ್ಸಟ್. ಓಕೆನಾ? ಸೊ ನಾಳೆದ್ ರೆಡಿ ಆಗ್ಬೇಕು. ಮತ್ತೆ ಆದಷ್ಟು ಪ್ರಯತ್ನ ಮಾಡ್ರಿ ಹೊಟ್ಟೆ ಖಾಲಿ ಇಡುವ.
ಒಂದ್ ವೇಳೆ ಬಾಳೆ ಹಸಿವೆ ತಾಳಂಗಿಲ್ಲ, ನಮ್ಗೆ ಏನಾಗಲ್ಲ, ಭಯಂಕರ ಎಲ್ಲ ಆಕರ್ಷಣೆ ನಮ್ ತಲೆ ಮೇಲೆ ಬೀಳ್ತದಂದ್ರ ಒಂಚೂರ್ ಏನಾದ್ರೂ ಜ್ಯೂಸು ಅದು ಇದು ಏನಾದ್ರು ತಗೋಬಹುದು. ಓಕೆನಾ? ಸೊ ನಾಳೆ ಇಷ್ಟು ಸಿದ್ಧತೆ ಇರುತ್ತೆ ನೋಡ್ರಿ, ಯಾರ್ಯಾರು ಮರಿಬೇಡ್ರಿ. ಮತ್ ನೀವು ವೇಟ್ ಮಾಡ್ಬೇಕಾಗುತ್ತೆ, ಮತ್ತೆ ದೀಕ್ಷೆ ಸಿಗೋದ್ ಗ್ಯಾರಂಟಿ ಇರಲ್ಲ. ಮತ್ ನಾಳೆದು ರಿಕಾರ್ಡಿಂಗು ಸಿಗೋದಿಲ್ಲ ನಿಮ್ಗೆ, ಸ್ಪಷ್ಟವಾಗಿ ಈಗ ಹೇಳ್ತಾ ಇದ್ದೀನಿ. ನೀವೇ ಅಟೆಂಡ್ ಮಾಡ್ಬೇಕು, ನೀವೇ ಕಲಿಬೇಕು, ನೀವೇ ಅರ್ಥ ಮಾಡ್ಕೊಳ್ಬೇಕು, ನೀವೇ ದೀಕ್ಷೆ ತಗೋಬೇಕು. ಹಾಗಾಗಿ ನಾಳೆದು ರೆಕಾರ್ಡಿಂಗ್ ಮಾತ್ರ ನಾವು ಕೊಡೋದಿಲ್ಲ, ಸಿಗೋದು ಇಲ್ಲ ಅದು ಮೊದ್ಲಿನಿಂದ. ಓಕೆನಾ? ಈಗ ಮುಂದೆ ಹೋಗೋಣ. ಇಷ್ಟು ತಿಳಿತಾ ನಾಳೆದು ಸಿದ್ಧತೆ? ಸೊ ನೆಕ್ಸ್ಟ್ ನಾವು ನಮ್ಮ ಟಾಪಿಕ್ ಕಡೆಗೆ ಬರೋಣ. ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಎಸ್. ಮತ್ತೆ ಇದನ್ನ ನೀವು ಈ ಚಕ್ರಗಳನ್ನ ಏನ್ ಮಾಡ್ಬೇಕಂದ್ರ ಬಾಯ್ಪಾಟ್ ಮಾಡ್ಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಚಕ್ರಗಳ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಬಾಯ್ಪಾಟ್ ಮಾಡ್ಬೇಕು. ಮೂಲಾಧಾರ ಚಕ್ರ ಎಲ್ಲಿದೆ ಅಂದ್ರ ನಿಮ್ಮ ಶರೀರದ ಬೇಸ್, ಮೂಲ ಆಧಾರ, ಶರೀರದ ಸೂಕ್ಷ್ಮ ಸ್ಥಳ ಇದೆ ನೋಡ್ರಿ, ಅಲ್ಲಿ ನಮ್ಮ ಮೂಲಾಧಾರ ಚಕ್ರ ಬರುತ್ತೆ. ಅದಾದ್ಮೇಲೆ ಎರಡನೇ ಚಕ್ರ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಇದು ಪ್ಲೇಸ್ ಎಲ್ಲಿ ಬರುತ್ತೆ ಅಂದ್ರೆ ನಾಭಿಯ ಕೆಳಗೆ 2 ಇಂಚ್. ನಾಭಿ ಇದೆ, ನಾಭಿ ಕೆಳಗೆ. ನಾಭಿ ಅಂದ್ರೆ ಏನಂತ್ರಿ? ಹೊಕ್ಕಳು. ಅದ್ರ ಕೆಳಗೆ 2 ಇಂಚ್. ಯಾವುದು? ಸ್ವಾದಿಷ್ಠಾನ. ಮತ್ತೆಲ್ಲರೂ ನೋಟ್ ಮಾಡ್ಕೊಡ್ರಿ. ಮತ್ತೆ ನೀವು ಏನಾದ್ರೂ ಇದು ಬಾಯ್ಪಾಟ್ ಮಾಡ್ಲಿಲ್ಲ ಅಂತ ತಿಳ್ಕೊರಿ, ನಾನು ವಿಶುದ್ಧಿ ಚಕ್ರ ಹೇಳ್ದಂದ್ರೆ ನೀವು ಕಣ್ ತೆರೆದು ವಿಶುದ್ಧಿ ಎಲ್ಲದ, ಯಾರ್ಯಾರು ಎಲ್ಲೆಲ್ಲಿ ಕೈ ಇಟ್ಟಾರಂತ ನೋಡಿ ಮತ್ ಕಣ್ ಮುಚ್ಚಿ ಮತ್ ಕೈ ಹಿಡಿತ್ರಿ. ಗೊತ್ತಾಗ್ಲತ್ತದ ನಿಮ್ಗ? ಹಾಗಾಗಿ ಈಗ್ಲೇ ಬಾಯ್ಪಾಟ್ ಮಾಡ್ಬೇಕು ನೀವು ಯಾವ ಚಕ್ರ ಎಲ್ಲಿದೆ ಅಂತೇಳಿ. ರಾತ್ರಿ ನಿಮ್ದು ಹೋಮ್ವರ್ಕ್ ಇದೆ. ಅದಾದ್ಮೇಲೆ ಮೂರನೇ ಚಕ್ರ ಬರುತ್ತೆ ಮಣಿಪುರ ಚಕ್ರ. ಇದು ಎಲ್ಲಿ ಬರುತ್ತೆ ಅಂದ್ರ ನಾಭಿಯ ಮೇಲೆ 2 ಇಂಚ್. ಮಣಿಪುರ ಚಕ್ರ ನಮ್ಮ ನಾಭಿಯ ಮೇಲೆ 2 ಇಂಚ್ ಬರುತ್ತೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ. ಇದಕ್ಕೆ ಅನಾಹತ ಚಕ್ರ ಅಥವಾ ಅನಹದ್ ಚಕ್ರ ಅಂತ ಹೇಳ್ತಾರೆ. ಇನ್ನು ಒಂದ್ ನೀವು ಸಿಂಪಲ್ ಆಗಿ ಹೃದಯ ಚಕ್ರ ಅಂತ ಬರೆದ್ರು ನಡೆಯುತ್ತೆ. ಅನಾಹತ ಚಕ್ರ ಅಥವಾ ಅನಹದ್ ಇಲ್ಲ ಹೃದಯ, ಯಾವ್ದಾದ್ರೂ ಒಂದ್ ಬರೀರಿ. ಇದು ಹೃದಯದ ಮಧ್ಯದಲ್ಲಿರುವಂತ ಚಕ್ರ. ಎಸ್. ಇದ್ರ ನಂತರ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ ಅಂತ, ಇಲ್ಲಿ ಕಂಠದಲ್ಲಿ ನೋಡ್ರಿ. ಯಾರ್ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ನೋಡ್ರಿ, ಮೇನ್ ಎಲ್ಲಿ ಅಂದ್ರೆ ವಿಶುದ್ಧಿ ಚಕ್ರ ನಿಮ್ಗೆ ಸರಿಯಾಗಿರುವುದಿಲ್ಲ, ಅದಕ್ಕೆ ಥೈರಾಯ್ಡ್ ಇರುತ್ತೆ ನಿಮ್ಗೆ. ನೀವ್ ಇದನ್ನ ಆಕ್ಟಿವೇಟ್ ಮಾಡಿದ್ರ, ಹೀಲಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರ 100% ನಿಮ್ಗೆ ರಿಸಲ್ಟ್ ಬರುತ್ತೆ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ ಆಜ್ಞಾ ಚಕ್ರ. ಎಸ್. ಅದ್ರ ನಂತರ ಕೊನೆಗೆ ಬರುತ್ತೆ ಸಹಸ್ರಾರ ಚಕ್ರ, ಇಲ್ಲಿ ತಲೆಯ ಮೇಲೆ. ಸೊ ಹಾಗಾಗಿ ನಮ್ಮ ಶರೀರದ ಚಿಕಿತ್ಸೆಗಾಗಿ ಈ 7 ಚಕ್ರಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಹೀಲಿಂಗ್ ಅನ್ನ ಮಾಡ್ತೀವಿ. ಆ ನಂತರ ನೆಕ್ಸ್ಟ್ ಬರ್ಕೋರಿ ರೇಖಿ. ಈ ಹಿಂದೆ ಅಂದ್ರೆ ನೀವ್ ಯಾರಾದ್ರೂ ಒಂದ್ ವೇಳೆ 10-15 ವರ್ಷದ ಹಿಂದೆ ನೀವು ರೇಖಿಯನ್ನ ಕಲ್ತೀರಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು 24 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಇತ್ತು. ಯಾರ್ಯಾರಿಗೆ ಗೊತ್ತಿದೆ? 24 ಪಾಯಿಂಟ್ಸ್ ಗಳಿಗೆ ಹೀಲಿಂಗ್ ಮಾಡ್ಬೇಕಿತ್ತು. ಅದಕ್ಕೆ ಸಮಯ ಎಷ್ಟು ತಗೋತಿತ್ತು ಅಂದ್ರೆ 72 ಮಿನಿಟ್ಸ್ ತಗೋತಿತ್ತು ಮಿನಿಮಮ್. 1.5 ತಾಸು ಸಮೀಪ ಬರ್ತಿತ್ತು. ಹಾಗಾಗಿ ಜನ ರೇಖಿ ಕಲಿಯೋದಕ್ಕೆ ಕಷ್ಟ ಆಗ್ತಿತ್ತು ಒಂದು, ಅಥವಾ ಕಲಿಯೋದಕ್ ನಿಂತ್ರು ಅವಾಗ ಬಹಳ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ದು. ಹಿಂಗ್ ತಿಳ್ಕೊರಿ, 72 ಮಿನಿಟ್ಸ್ ಕೊಡೋದಾಗ್ಲಿ ಹೋಗ್ಲಿ, ರೇಖಿ ಲೆವೆಲ್ 1 ಕಲ್ತ್ ಮೇಲೆ ಪುನಃ 6 ತಿಂಗಳು 2 ನಾಗ್ ಬರಂಗ್ ಇರ್ಲಿಲ್ಲ. 6 ತಿಂಗಳು ಒಂದೇ ಮಾಡ್ರಂತಿರೋರು. ಏನು ಸೀಕ್ರೆಟ್ಗಳು ಹೇಳೋದಿಲ್ಲ, ಏನು ಇಲ್ಲ. ಇಂಥದ್ದೆಲ್ಲಾನು ನಮ್ ದೇಶದಲ್ಲಿ ನಡೆದಿರುವಂತ ಬಹಳ ದೊಡ್ಡ ಸ್ಟೋರಿಗಳು ನಾವು ಕೇಳ್ತಾ ಇರ್ತೀವಿ. 6 ತಿಂಗಳಾದ್ಮೇಲೆ ರೇಖಿ ಲೆವೆಲ್ 2 ಬಂದ್ಮೇಲೆ ಮತ್ತೆ 1 ವರ್ಷ ತನಕ 2ದೊಳಗೆ ಇರ್ಬೇಕು ನೀವು. ಅಲ್ಲಿ ಮತ್ತೆ 50-60 ಸಾವಿರ ರೂಪಾಯಿ ಕಟ್ಬೇಕು, ಗುರುಗಳು ಹೇಳಿ ನಾವು ಓಡ್ಬೇಕು, ಬರ್ಬೇಕು, ಹೋಗ್ಬೇಕು, ಏನೇನೋ ಇತ್ತು. ಒಂದು ರೇಖಿಯನ್ನ ಗ್ರ್ಯಾಂಡ್ ಮಾಸ್ಟರ್ ತಗೋಬೇಕಂದ್ರ ನೀವು ಮಿನಿಮಮ್ 1 ಲಕ್ಷ ರೂಪಾಯಿ ಯಾರ ಹತ್ರ ಇದೆ, ಮತ್ತೆ 2 ವರ್ಷ ನಿಮ್ ಹತ್ರ ಯಾರ ಹತ್ರ ಟೈಮ್ ಇದೆ, ಅವ್ರಿಗೆ ಮಾತ್ರ ರೇಖಿ. ಹಿಂಗೆಲ್ಲ ಇತ್ತದು, ಎಲ್ಲ ದೊಡ್ಡ ಸ್ಟೋರಿ ಇವೆ. ಬಟ್ ರಿಯಲ್ ದೊಳಗೆ ಏನಿದೆ, ಇಂಡಿಯನ್ ರೇಖಿಯಲ್ಲಿ ನಾವು 7 ಚಕ್ರದ ಮೇಲೆ ಹೀಲಿಂಗ್ ಅನ್ನ ಮಾಡ್ತೀವಿ. ನಮ್ಮ ಹೀಲಿಂಗ್ ನ ಟೈಮ್ ಇದೆ ನೋಡ್ರಿ, ಓನ್ಲಿ 21 ಮಿನಿಟ್ ಇದೆ, 21 ನಿಮಿಷ. ಮತ್ತೆ ಈ 21 ನಿಮಿಷ ಇದೆ ನೋಡ್ರಿ, 72 ನಿಮಿಷಕ್ಕೆ ಈಕ್ವಲ್ ಇದೆ. ಅಲ್ಲಿ 72 ನಿಮಿಷ ಕೊಡೋದು ಅಷ್ಟೇ ಇದೆ, ಇಲ್ಲಿ 21 ನಿಮಿಷ ಮಾಡೋದು ಸಮೇತ ಅಷ್ಟೇ ಇದೆ. ಹಾಗಾಗಿ ಬಹಳ ಸ್ಪೀಡ್ ಆಗಿ ರಿಕವರ್ ಆಗೋದಕ್ಕೆ ಇಂಡಿಯನ್ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದು ನೀವು ಸರಿಯಾಗಿ ಕಲಿಬೇಕು.
ಕಲಿಯೋದ್ ನಿಮ್ ಕೆಲ್ಸ ಇದೆ. ಕಲ್ಸೋದಂತೂ ನಂದಿದೆ, ನಾನ್ ಜೀವ ಮೀರ್ ಮಾಡ್ತೀನಿ, ಎಷ್ಟಾಯ್ತು ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನೀವು ಸರಿಯಾಗಿ ಕಲಿಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಪ್ರಾಕ್ಟಿಕಲ್ ಅನ್ನ ಮಾಡ್ಬೇಕು. ಓಕೆನಾ? ಡನ್. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ, ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು. ಮತ್ತೆ ರೇಖಿಯಲ್ಲಿ ತನ್ನದೇ ಆಗಿರುವಂತ 5 ತತ್ವಗಳು ಇವೆ. ಒಂದ್ ಕಂಡೀಷನ್ ಏನು ಅಂದ್ರ, ನೀವ್ ಈ 5 ತತ್ವಗಳು ಯಾರು ನಾನು ಅಳವಡಿಸ್ಕೊಳ್ತೀನಿ ಅಂತ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ದೀಕ್ಷೆ ಇದೆ ನಾಳೆ. ಬಹಳ ಟಫ್ ಇದೆ, ಹೆಂಗ್ ಮಾಡ್ತೀರಿ? ಈಗ 5 ತತ್ವಗಳಿವೆ, ಆ 5 ತತ್ವ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂದವ್ರಿಗೆ ಮಾತ್ರ ದೀಕ್ಷೆ ಇರುತ್ತೆ. ಈಗ ಯಾರಿಗ್ ಧೈರ್ಯ ಇದೆ ಹೇಳ್ರಿ ಮೇಡಮ್, ಅದು ಏನಾದ್ರೂ ಇರ್ಲಿ, ನಾವು ರೆಡಿ ಇದ್ದೇವೆ ಅನ್ನೋರು ಹಿಂಗ್ ಕೈ ಮಾಡಿ. ಹೆಂಗಾರ ಆಗ್ಲಿ, ಏನಾದ್ರೂ ಆಗ್ಲಿ, ಸನ್ಯಾಸತ್ವ ಸ್ವೀಕಾರ ಮಾಡೋದಾಗ್ಲಿ, ಅದ್ರ ದೀಕ್ಷೆ ತಗೊಳ್ಳೋರೇನೋ ಅನ್ನೋರು ಸ್ವಲ್ಪ ಕೈ ಮಾಡ್ರಿ. ಹಂಗೇನ್ ಸನ್ಯಾಸತ್ವ ಕೊಡಲ್ಲ, ನಾನು ಸಂಸಾರಿನೇ ಇದ್ದೀನಿ, ಅದ್ರ ಧೈರ್ಯ ಹಿಮ್ಮತ್ತಿದೇನ ಇಲ್ಲ ಅಂತ ನೋಡ್ತೀನಿ. ಪರೀಕ್ಷೆ ಮಾಡ್ಬೇಕಲ್ಲ ನಾವೆಲ್ಲ ಗುರುಗಳು. ಸುಮ್ನೆ ನಿಮ್ಗೆ ರೇಖಿ ದೀಕ್ಷೆ ಕೊಟ್ಟೆವು, ನೀವೇನೇನೋ ಎಡವಟ್ ಮಾಡ್ಕೊಂಡ್ರೆ ಹಂಗಾಗೋದಿಲ್ಲ. ಓಕೆನಾ? 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲರೂ ರೆಡಿ ಇದ್ರಿ? ಕ್ಯಾಮ್ರಾ ಆನ್ ಇದೆ. ಯಾವತ್ತಾರ ನಿಮ್ ಫ್ಯಾಮಿಲಿಯಿಂದ ಫೋನ್ ಬಂತು, ಮೇಡಮ್ ನೀವೇನೋ ದೀಕ್ಷೆ ಕೊಟ್ಟಿರಿ, ದಿನ ಜಗಳ ಆಳತಾಳ ಹೆಂಡತಿ ಅಂದ್ರು, ಹೈರಾಣದ ನೋಡ್ರಿ. ಗೊತ್ತಾಗ್ಲತ್ತದ? ಮಾಡ್ಬೇಕಂದ್ರೆ ಮಾಡ್ಬೇಕು, ಚಾಲೆಂಜ್ ಅಂದ್ರೆ ಚಾಲೆಂಜ್ ನೋಡ್ರಿ. ಹಿಂಗ್ ಕೈ ಮಾಡೋದು ಬಹಳ ಸುಲಭ ಇದೆ, ಮಾಡೋದು ಕಷ್ಟ ಇದೆ. ಬಟ್ ಮಾಡೋದು ಹೆಂಗಂತ ನಾನು ಹೇಳ್ತೀನಿ. ಈಗ ಮೊದಲು ನನ್ ಕ್ವಶನ್, ಎಲ್ಲ ಸತ್ಯವಾಗಿ ಹೇಳ್ರಿ, ಯಾರಿಗ್ ಸಿಟ್ಟಿದೆ ಹೇಳ್ರಿ? ಸಿಟ್ಟಿರೋರು, ಕೋಪ ಕನ್ನಡದೊಳಗೆ ಹಿಂಗ್ ಒಂದಿಲ್ಲ 2 ಕೈ ಮಾಡ್ರಿ, ನಂಗೆ ಗೊತ್ತಾಗುತ್ತೆ ನೀವ್ ಇದ್ದೀರಿ ಅದ್ರಾಗೆ, ಆ ಕ್ಯಾಟಗರಿದೊಳಗೆ ಬರ್ತೀರಿ ಅಂತ. ಸಿಟ್ಟಿರೋರೆಲ್ಲ ಹಿಂಗ್ ಕೈ ಮಾಡ್ರಿ. ಕೆಲವ್ರು ಹೇಳಿದ ತಕ್ಷಣ ಸಿಟ್ಟು ಉಂಟದ, ಮೇಡಮ್ ಮತ್ ಸಿಟ್ಟಿನ ಯಾಕೆ ಹೇಳತ್ತಾರ ಇಲ್ಲಿ ಅಂತ. ಅದು ಹೇಳುವಾಗ ಸಿಟ್ಟು ಬರುತ್ತೆ. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾರಿಗೆ ಸಿಟ್ಟಿದೆ ನೋಡ್ರಿ ಅವ್ರಿಗೆ ದೀಕ್ಷೆ ಸಿಗೋದಿಲ್ಲ ಅಂತ ಹೇಳುತ್ತೆ ರೇಖಿ. ಹೆಂಗ್ ಮಾಡ್ತೀರಿ? ಸಮಸ್ಯೆ ದೊಡ್ಡದಿದೆ. ಈಗ ನೋಡಿದ್ರೆ ಇಲ್ಲಿ 90% ಜನರಿಗೆ ಎಲ್ಲರಿಗೂ ಸಿಟ್ಟಿದೆ. ಈಗ ರೇಖಿ ಹೇಳುತ್ತೆ ಸಿಟ್ಟು ಬಿಟ್ರೆ ನಾವೆಲ್ಲ ದೀಕ್ಷೆ ಸಿಗುತ್ತೆ ಅಂತ. ಈಗ ಏನ್ ಮಾಡೋಣ? ಬಿಡ್ತೀರಿ ಎಲ್ಲರೂ ಸಿಟ್ಟು? ಫ್ರೀ ಆಗದಂತ ತಿಳ್ಕೊಬೇಡ್ರಿ, ನಮ್ದು ಫೀಸ್ ಬಹಳ ಹೋಗ್ಬಿಟ್ಟದ. ಒಬ್ಬೊಬ್ರು 120 ರೂಪಾಯಿ ತಗೊಂಡಿರಿ ನಮ್ದು. ನೀವು 120 ಯಾವಾಗ ತಗೊಂಡ್ರ ಅದ್ರ ಕಲ್ಸೇ ಬಿಡೋದಿಲ್ಲ. ಹಂಗೆ ಅದು ಏನಾರ ಆಗ್ಲಿ ಎತ್ತಾರ. ನಮ್ದು ನಾವು ಟೊಂಕ ಕಟ್ಟೆ ನಿಂದ್ರವ್ರು, ನಾವು ಏನ್ ಹಂಗೆ ನಿಂದ್ರಂಗಿಲ್ಲ. ಸಿಟ್ಟು ಬಿಡಿಸೇ ಬಿಡೋದ್ ನಿಮ್ಗೆ, ಹಿಂಗೆ ಶಾಂತ ಸಮಾಧಾನ ಮಾಡೇ ಬಿಡೋದು. ಸಿಟ್ಟು ಬಿಡೋದಕ್ಕಾದ್ರೆ ರೆಡಿ ಆಗಿದ್ರಿ? ಬಿಡೋ ಟೆಕ್ನಿಕ್ ಅಂತೂ ನಾನು ಹೇಳ್ತೀನಿ, ಅದ್ರಲ್ಲಿ ಏನಿಲ್ಲ. ಸೊ ರೇಖಿಯ ಮೊದಲ ನಿಯಮ ಬರ್ಕೋರಿ. ರೇಖಿಯ ಫಸ್ಟ್ ನಿಯಮ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಫಸ್ಟ್ ನಿಯಮ ಏನಿದೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈ ಕೋಪ ಇಲ್ದೇನೆ ಕೆಲಸ ಆಗಂಗಿಲ್ಲ ನಮ್ದು. ರಿಯಾಲಿಟಿ, ವಾಸ್ತವ. ನಾನು ಅರ್ಥ ಮಾಡ್ಕೋತೀನಿ, ನಿಮ್ಗೂ ಗೊತ್ತಿರುವಂತ ವಿಷಯ ಇದೆ. ಆದ್ರೆ ಇಲ್ಲಿ ಶಬ್ದ ಏನಿದೆ ಸರಿಯಾಗಿ ಯೋಚನೆ ಮಾಡ್ರಿ. ನಾನು ಇವತ್ತಿಗೆ ಮಾತ್ರ, 1 ಡೇ ಟಾಸ್ಕ್ ಬರ್ಕೋರಿ. ಒಂದು ದಿನ ಬಿಡೋದಿದೆ. ಒಂದಿನ ಬಿಡೋದು ಈಸಿ ಇದೆನಾ? ಯಾರ್ಯಾರಿಗಿದೆ? ಮೇಡಮ್ ಹಂಗೇಂಗ್ರಿ, ಒಂದಿನ ಬಿಡೋದೇನ್ ಕಷ್ಟದ ಮಾತಿಲ್ಲ. ಯಾರ್ಯಾರಿದ್ದೀರಿ ನೋಡ್ರಿ? ಎಷ್ಟು ಸ್ಮೈಲ್ ಭಗವಂತ ನೋಡ್ರಿ. ಬಹಳ ಖುಷಿ ಆದ್ರೆ ನೀವೆಲ್ಲ ಒಂದಿನಕ್ಕೆ ಏನ್ ದೀಕ್ಷಾ ತಗೊಂಬತಕ ಹಂಗೆ ಇರಮ್ ಸೈಲೆಂಟ್. ಆಮೇಲೆ ನೋಡಮ್ 1 ಡೇ ಮಾಡ್ಬೋದಾ? ಎಲ್ಲಾರು ಸಾಧ್ಯ ಇದೆ ಏನೋರು ಹಿಂಗ್ ಮಾಡ್ರಿ ಕೈ. ಇದೆ. ಈಗ ಇದು ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ನಾವು ಸಣ್ಣೋರಿದ್ದ, ನನ್ಗೆ ಈಗ್ಲೂ ನೆನಪಿದೆ, ಬಾಲ್ಯದಲ್ಲಿದ್ದಾಗ ಹಳ್ಳಿ ಊರೊಳಗೆ ಯಾರ್ಯಾರು ಬೆಳೆದಿರಿ? ಹಳ್ಳಿ ಊರು, ಪಟ್ಟಣ ಇಲ್ಲ, ನಗರ ಇಲ್ಲ, ಹಳ್ಳಿ ಊರ್ದವ್ರಿಗೆ ಇದ್ರ ಅನುಭವ ಇದೆ. ನಾವು ಸಣ್ಣವರಿದ್ದಾಗ ಏನಿತ್ತಂದ್ರೆ ಒಂದ್ ನ್ಯೂಸ್ ಬಂದಿತ್ತು. ಏನು ಅಂದ್ರ, ಒಂದು ದೆವ್ವ ಇರುತ್ತೆ. ಆ ದೆವ್ವ ರಾತ್ರಿ ನಮ್ ಮನೆಗ್ ಬರುತ್ತೆ. ಹಂಗಾಗಿ ನಾವು ಚಾಪಿಸ್ಲಿಂದ ನಮ್ ಕಡೆ ವಿಭೂತಿ ಮೇಲ ಇಂದು ಬೇಡ ನಾಳೆ ಬಾ ಅಂತ ಹೇಳಿ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ಬರ್ದವ್ರಿಲ್ಲ. 40+ ಯಾರಿದ್ರಿ ಅವ್ರೆಲ್ಲರಿಗೂ ಇದ್ರ ಅನುಭವ ಇದೆ. ಆ ದೆವ್ವ ಬರ್ತಿತ್ತು ಅಂತ, ಅದಕ್ಕೆ ನಾವು ಇಂದು ಬೇಡ ನಾಳೆ ಬಾ, ನಾಳೆ ಬಾ ಅಂದ್ಮೇಲೆ ನೋಡ್ರಿ, ಅದು ದೆವ್ವ ಎಜುಕೇಟೆಡ್, ಬಂದು ಓದಿ ಅದು ನೋಡಿ 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 ವಯಸ್ಸಾಗಿ ಸತ್ತೇ ಹೋಯ್ತು. ನಮ್ ಮನಿಗ್ ದೆವ್ವ ಬಂದೇ ಇಲ್ಲ. ನಾವು ಮದ್ವೆ ಆಗಿ ಬಂದ್ ಮಕ್ಕಳು ಮೊಮ್ಮಕ್ಕಳೆಲ್ಲವ, ದೇವ್ ನಮ್ ಮನಿಗ್ ಬಂದೇ ಇಲ್ಲ. ಬಂತ? ಸೇಮ್ ಹಂಗೆ ನಮ್ಮ ಕೋಪ ಅನ್ನುವುದು ಒಂದು ದೆವ್ವ ಇದ್ದಂಗೆ. ಬರ್ಕೋರಿ. ಈಗ ಈ ದೆವ್ವಕ್ಕೆ ಏನ್ ಮಾಡೋದು? ಇಂದು ಬೇಡ ನಾಳೆ ಬಾ, ಇವತ್ತೊಂದಿನ ಹೋಗು, ನಾಳೆಗ್ ಬಾ.
ಅವಾಗ ಈ ಕೋಪ ಅನ್ನುವಂಥದ್ದು ಒಳಗ್ ರಾಕ್ಷಸ ಇರುತ್ತೆ ನೋಡ್ರಿ, ಅದು ಹೇಳುತ್ತೆ ಎಸ್ ಈಗ ಇವ್ರು ಹೇಳ್ತಾ ಇದ್ದಾರೆ, ರಾಜೇಶ್ ಅವ್ರು ಹೇಳತ್ತಾರ ಇವತ್ ಬ್ಯಾಡ್ ಅಂದ್ರ ಇವತ್ ಹೋಗಮಿ ನಾಳೆ ಬರಮಿ ಅಂತ ಹೇಳುತ್ತೆ ಅದು. ಹಾಗಾಗಿ ರೇಖೀಯ ಪಂಚತತ್ವಗಳನ್ನ ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಸರಿಯಾಗಿ ಗಾಢವಾಗಿ ಬರೆದು ನಾಳೆ ನೀವ್ ಎದುರಿಗಿಟ್ಕೋರಿ. ಅದಕ್ಕೂ ಹೀಲಿಂಗ್ ಮಾಡ್ತೀನಿ. ಈ 5 ತತ್ವಗಳು ನೀವು ಮನೆಯಲ್ಲಿ ಮೇನ್ ಫ್ರಂಟ್ ಅಲ್ಲಿ ಇರ್ಬೇಕು, ಅಲ್ಲಿ ಹಚ್ಚಿಬಿಡ್ಬೇಕು, ಪೇಸ್ಟ್ ಮಾಡ್ಬೇಕು. ಪ್ರತಿ ದಿನನೂ ಬೆಳಗಾಗಿ ಹೇಳ್ಬೇಕು, ಎದ್ದ ತಕ್ಷಣ ಚಾರ್ಟ್ ನೋಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಇವತ್ ನಾನು ಸಿಟ್ ಮಾಡಲ್ಲ, ಡಿಸೈಡ್ ಮಾಡ್ಬೇಕು. ಮತ್ ನೀವು ಡಿಸೈಡ್ ಮಾಡಿದ ತಕ್ಷಣ ಕೋಪ ಬರ್ಲಾರ್ದಂತದ್ದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಆಗೋದಿಲ್ಲ. ಹೊರಗ್ ಜಗತ್ ಮಹಾಭಾರತ್ ಇದೆ, ಹೊರಗ್ ಹೋದ್ಮೇಲೆ ಸಿಟ್ಟು ಬರುವಂತ ಸಂದರ್ಭ ಬರುತ್ತೆ. ಆದ್ರ ಮೈಂಡಿಗೆ ಏನ್ ಮೆಸೇಜ್ ಇದೆ, ಬೆಳಗ್ಗೆ ಇವತ್ತೊಂದ್ ದಿವ್ಸ, ಅವತ್ತೊಂದ್ ದಿವ್ಸ ನೀವೇನ್ ಸಕ್ಸಸ್ ಆಗಿರ್ತೀರಿ ನೋಡ್ರಿ. ನಿಜವಾಗ್ಲೂ ಹೇಳ್ತೀನಿ, ಯಾರು ಇದನ್ನ 21 ಡೇಸ್ ಕರೆಕ್ಟ್ ಆಗಿ ಮಾಡ್ತೀರಿ ನೋಡ್ರಿ, ಇವತ್ತಿಗೆ ಮಾತ್ರ ಅಂತ ಅವತ್ತೊಂದಿನ ಕಂಟ್ರೋಲ್, ಮರ್ದಿನ ಇವತ್ತಿಗೆ ಮಾತ್ರ ಮತ್ತೆ ಕಂಟ್ರೋಲ್. 21 ಡೇಸ್ ಆದ್ಮೇಲೆ ನಿಮ್ಮಷ್ಟು ದೊಡ್ಡ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಯಾರು ಇಲ್ಲ. 21 ದಿನದ ಈ ಆಕ್ಟಿವಿಟಿ ನಿಮಗ್ ಬಹಳ ದೊಡ್ಡ ಲೆವೆಲ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಿ. ಮತ್ ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ರಿಲೇಷನ್ ಗಳನ್ನ ಬರೀ ಸಿಟ್ಟಿಲಿಂದ ಕಳ್ಕೊಂಡಿವಿ ನಾವು. ಎಸ್ ಆರ್ ನೋ? ನಮ್ ಅತ್ಯಂತ ಆತ್ಮಕ್ಕೆ ಜೀವ ಅನ್ನೋದೆಲ್ಲ ಸಿಟ್ಲಿಂದೆ ಹೊಂಟೋಗ್ಯವು ಎಲ್ಲ ನಂಬಲ್ಲಿ. ಈಗ ಹೋಗಿಂದ್ರ ಹೋಗ್ಲಿ ಬಿಡ್ರಿ, ಗೇಟ್ ಪಾಸ್ ಆಯ್ತು, ಇರೋದಕ್ರ ಉಳಿಸ್ಬೇಕಾ? ಹೋಗ್ಲಿ, ಇರೋರಿಗ್ರ ಬಿಡ್ರಿ, ನಾವರ ಉಳಿಬೇಕಾ? ಶಾಂತಿ ಸಮಾಧಾನ ಇದ್ರೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಇರುತ್ತೆ. ಈ BP, ಶುಗರ್, ಥೈರಾಯ್ಡ್ ಎಲ್ಲ ಬರಂಗಿಲ್ಲ ಸಿಟ್ಟಿದ್ದವ್ರಿಗೆ. ಸಿಟ್ ಬಿಟ್ಟು ಹಾಕ್ರಿ, ನೀವು ಹೆಲ್ದಿ ಆಗಿರ್ತೀರಿ, ಹ್ಯಾಪಿ ಆಗಿರ್ತೀರಿ. ಈಸಿ ಟೆಕ್ನಿಕ್ ಇದೆ, ಬೆಳಗಾಗಿ ಹೇಳ್ಬೇಕು, ಡಿಸೈಡ್ ಮಾಡ್ಬೇಕು, ಇಡೀ ದಿನ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ರಾತ್ರಿ ಬಂದು ಸೆಲಿಬ್ರೇಟ್ ಮಾಡ್ಬೇಕು, ವಾವ್ ಗ್ರೇಟ್, ನಾನು ಸಾಧನೆ ಮಾಡದ. ನಿಮ್ಮ ಅಕೌಂಟ್ ನಲ್ಲಿ 1 ಕೋಟಿ ರೂಪಾಯಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ, ಅವತ್ತಷ್ಟು ಖುಷಿ ಆಗುತ್ತೆ. ಅಂತ ಸಂದರ್ಭ ಬಂದ್ರು ನೀವೇನ್ ಮಾಡಿದ್ರಿ, ಕಂಟ್ರೋಲ್ ನೋಡ್ಗುಳಿದ್ರಿ. ಅವಾಗ ರೇಖಿ ಏನ್ ಮಾಡುತ್ತೆ, ತಥಾಸ್ತು. ಶಶಿಕಲಾ ಅವ್ರಿಗೆ ತಥಾಸ್ತು, ಅವ್ರು ಏನ್ ಕೇಳ್ತಾರ ನಾ ಕೊಡ್ತೀನಿ, ಯಾಕಂದ್ರೆ ಅದು ತತ್ವದ ಮೇಲೆ ನಡೀತಾ ಇದ್ದಾರೆ. ಈಸಿ ಇದೆ, ಟ್ರಿಕ್ ಮಾಡ್ಬೋದು ಎಲ್ಲಾರು, ಬಹಳ ಈಸಿ ಇದೆ, ಇದೇನ್ ಅಂತದ್ ಕಷ್ಟ ಅದಿಲ್ಲ. ಬಟ್ ನೀವು ಪ್ಲಾನ್ ಮಾಡಿ ಮಾಡ್ಬೇಕಷ್ಟೇ, ನೆನಪಿಟ್ಕೋಬೇಕಾಯ್ತು, ನೆನಪು ಹೋದ್ರೆ ನಡೆಯಂಗಿಲ್ಲ. 1ನೇ ತತ್ವ, ಎಲ್ಲಾರು ರೆಡಿ ಇದ್ದೀರಿ? ಹಾ, ಈಗ ನಾಳೆ ದೀಕ್ಷಾ ಸಲಿನ್ ಟಿಕ್ ಹಾಕಿಸ್ತೀನಿ. ನಿಮ್ದು ಲಿಸ್ಟ್ ನಾಗ ಬಂತ ಯಾರ್ಯಾರು ಕೈ ಮಾಡಿರಿ. ಈಗ ನಿಮ್ಗೆ ಒಂದು ಫಾರ್ಮ್ ಬರುತ್ತೆ, ಅದನ್ನೇ ಒಂದ್ಸಲ ಫಾರ್ಮ್ ಕಳಿಸ್. ಇನ್ನೊಂದು 10 ಮಿನಿಟ್ಸ್ ನನ್ ಟೈಮ್ ನನಗೆ ಬೇಕಾಗುತ್ತೆ. ಒಂದು ಫಾರ್ಮ್ ಇದೆ, ಅದು ಫಾರ್ಮ್ ನಾಳೆ ದೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಆಸಕ್ತಿ ಇರುವವರು ಯಾರ್ಯಾರಿದ್ರಿ ಆ ಫಾರ್ಮ್ ಅನ್ನ ತುಂಬೇಕು ನೀವು. ಆಮೇಲೆ ಇಲ್ಲಿ ಕೆಲವರು ಸೀನಿಯರ್ಸು ಬಂದಿರಿ, ನೀವು ತುಂಬದ್ ಬೇಕಾಗಿಲ್ಲ. ರೇಖಿ ಲೆವೆಲ್ 2 ದವರು ಇದ್ದೀರಿ, ಕೆಲವರು ಗ್ರ್ಯಾಂಡ್ ಮಾಸ್ಟರ್ಸು ಬಂದಿರಿ, ಲೈಫ್ ಕೋಚ್ನವರು ಕೆಲವರು ಕಾಣ್ತಾ ಇದ್ದೀರಿ ನನ್ಗೆ. ನೀವು ತುಂಬೇಡ್ರಿ, ಓನ್ಲಿ ಹೊಸಬ್ರು ಯಾರ್ಯಾರಿದ್ದೀರಿ ನೋಡ್ರಿ, ಅವ್ರು ಮಾತ್ರ ದೀಕ್ಷೆಗೆ ರೆಡಿ ಯಾರ್ಯಾರಿದ್ದೀರಿ ಅವ್ರು ಮಾತ್ರ ಈ ಒಂದು ಫಾರ್ಮ್ ಅನ್ನ ತುಂಬೇಕು. ರೆಡಿ ಇದೆ ಫಾರ್ಮ್? ಓಕೆ, ಹಾ ಎಸ್, ಅದು ರೆಡಿ ಆಗ ತನಕ ನಾವು 2ನೇ ತತ್ವಕ್ಕೆ ಬರೋಣ. 2ನೇ ತತ್ವಕ್ಕೆ ಬರೋಣ. ಹಾ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ಹಾ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ನೋಡ್ರಿ, ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಜಗತ್ತಿನ ಸಕಲ ಚರಾಚರ ಎಲ್ಲಾ ಜೀವರಾಶಿಗಳಿಗೂ ಚಿಂತೆ ಇದೆ. ನೀವ್ ಹಿಂಗ ಏನು ತಪ್ಪು ಕಲ್ಪನೆ ಇಟ್ಕೊಳ್ಬೇಡ್ರಿ. ಚಿಂತೆ ಮನುಷ್ಯನಿಗೆ ಇರುವೆಗೂ ಚಿಂತೆ ಇದೆ. ಬೇಸಿಗೆಯಲ್ಲಿ ಏನ್ ಮಾಡುತ್ತೆ, ಆಹಾರ ಸಂಗ್ರಹಿಸುತ್ತೆ, ಮಳೆಗಾಲದಲ್ಲಿ ಹೊರಗ್ ಬರ್ಲಿಕ್ಕೆ ಆಗೋದಿಲ್ಲ ಇರುವೆಗೆ. ಪಕ್ಷಿಗಳು ಗೂಡು ಕಟ್ಟುತ್ತೆ, ಅವ್ಕ್ ಚಿಂತೆ ಇದೆ ಅಂತೆ ಗೂಡು ಕಟ್ತಾವಲ್ಲ, ಹೇಳ್ರಿ ನೀವು. ಪ್ರತಿಯೊಂದು ಜೀವರಾಶಿಗಳಿಗೂ ಚಿಂತೆ ಇದೆ. ಆದ್ರೆ ನಮ್ ಚಿಂತೆ ಏನಿದೆ ನೋಡ್ರಿ, ವಿಚಿತ್ರ ಇದೆ. ನಮ್ ಚಿಂತೆ ಏನು ಅಂದ್ರೆ ಆಗ ಹೋಗಿನ ಚಿಂತೆ ಇದೆ, ಇಲ್ಲ ಮುಂದೆ ಏನಾಗುತ್ತೆ ಅಂತ ಚಿಂತೆ ಇದೆ. ಇವತ್ತಿನ ಮೇಲೆ ನಾವು ಫೋಕಸ್ ಇಲ್ಲ. ಇಷ್ಟೇ ನಮ್ ಜೀವನ. ಹಾಗಾಗಿ ಬರ್ಕೊಡ್ರಿ, ಚಿಂತೆ ಮಾಡೋದ್ರಿಂದ ಜಗತ್ತಲ್ಲಿ ಇವತ್ತಿಗೂ ಯಾರು ನಿಶ್ಚಿಂತ ಆಗ್ಲಿಲ್ಲ. ಚಿಂತೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಚಿಂತೆ ಹೆಚ್ಚಾಗುತ್ತೆ ನಿಮ್ಗೆ. ಹಾಗಾಗಿ ರೇಖಿ ಹೇಳುತ್ತೆ, ನೀನ್ ನಿಶ್ಚಿಂತಿರು. ನೋಡ್ರಿ, ಯಾವಾಗ ನಮ್ಗೆ ಬ್ರಹ್ಮಾಂಡ ಕೈ ಹಿಡಿದು ಇಲ್ಲಿ ತನಕ ತಂದ್ ನಿಲ್ಲಿಸಿದೆ ಅಂದ್ರೆ ಬ್ರಹ್ಮಾಂಡ ನೋಡುತ್ತೆಲ್ಲ, ಹೇಳ್ರಿ. ಪರಮಾತ್ಮ ಕಾಯ್ತನ್ನ, ನಾವೇನ್ ದೊಡ್ಡವರಿದ್ದೇವೆ ಹೇಳ್ರಿ. ಹಾಗಾಗಿ ನೀವ್ ಎಷ್ಟು ನಿಶ್ಚಿಂತ ಆಗಿರ್ತ್ರಿ, ಎಷ್ಟು ಖುಷಿಯಾಗಿರ್ತ್ರಿ, ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಈಗ ನೋಡ್ರಿ, ಬಾಳ ಅಳುಬುರ್ಕರು, ಅಂಜುಬುರ್ಕರು ಇರ್ತಾರ. ಅವ್ರ ಜೊತೆ ಫ್ರೆಂಡ್ಶಿಪ್ ಇಷ್ಟ ಪಡ್ತೀವಿ ಏನ್ ಹೇಳ್ರಿ? ನಾನಂತೂ ನಿಲ್ಲಂಗೆ ಇಲ್ಲ, ಅವ್ರಿಗೆ ನೋಡಂಗೆ ಇಲ್ಲ. ನಾನಂತವ್ರಿಗೆಲ್ಲ ಅಪ್ಶಕನ್ ಅಂತಿನ್ನ. ಈಗ ಹಿಂಗ್ ಪೂರಾ ಕರೆಂಟ್ ಹೊಡೆದಿನ ಕಾಗಿ ಹಂಗ ಹಿಂಗ್ ಜೋಗ್ ಬಿದ್ದಾವ್. ಏನ್ ಮಾಡ್ತೀರಿ ಅವ್ರಿಗೆ ತಗೊಂಡು?
ನೋಡ್ರಿ ಯಾವ ರೀತಿ ನಮಗೆ ಖುಷಿಯಾಗಿರುವವರು ನಗುವವರನ್ನ ಕಂಡ್ರೆ ನಾವ್ ಹೆಂಗ ಅಟ್ರಾಕ್ಟ್ ಆಗ್ತೀವಿ, ಸೇಮ್ ಅದೇ ರೀತಿ ಬ್ರಹ್ಮಾಂಡನು ಸಮೇತ ಧೈರ್ಯಶಾಲಿಗಳಿಗೆ ಸಹಾಯ ಮಾಡುತ್ತೆ. ಈ ಅಳುವವರಿಗೆ, ಚಿಂತೆ ಮಾಡೋರಿಗೆ, ಟೆನ್ಷನ್ ಮಾಡ್ಕೊಳ್ಳೋರಿಗೆ ಬ್ರಹ್ಮಾಂಡ ಹೇಳುತ್ತೆ ನಿನ್ ಫೋಟೋ ಸರಿ ಇಲ್ಲ, ನೀ ಸೈಡ್ ಆಗ. ನೋಡ್ರಿ ಒಂದ್ ಸೆಲ್ಫಿ ಹಿಡಿಸ್ಕೋಬೇಕಂದ್ರೆ ಸ್ಮೈಲ್ ಕೃತಕ. ಮತ್ ಪರಮಾತ್ಮನ ಸೆಲ್ಫಿದೊಳಗ ಹೆಂಗ್ ಫೋಟೋವನ್ನ ನೋಡ್ರಿ ಒಂದ್ಸಲ ನೀವು. ಅಪ್ಪಿ ತಪ್ಪಿನೂ ಖುಷಿ ಆಗಿದ್ದಾಗ ಒಂದ್ ಥ್ಯಾಂಕ್ ಯು ಹೇಳೋದು. ಗಡ್ಬಡ್ ಆಯ್ತಂದ್ರ ದೇವ್ರೇ ನೀ ಹಂಗ್ ಮಾಡ್ದಿ ಹಿಂಗ್ ಮಾಡ್ದಿ, ಅವನಂತ ನೀನ್ ಹಿಂಗೆ ಇರು. ಸೊ ಹಾಗಾಗಿ ನೆನ್ಪಿಡ್ರಿ, ಚಿಂತೆ ಮಾಡಿದಷ್ಟು ಜೀವನದಲ್ಲಿ ಚಿಂತೆ ಹೆಚ್ಚಾಗುತ್ತೆ. ಹಾಗಾಗಿ ಬ್ರಹ್ಮಾಂಡದ ನಿಯಮ ಹೇಳುತ್ತೆ, ರೇಖೀಯ ತತ್ವ ಹೇಳುತ್ತೆ, ನೀನ್ ನಿಶ್ಚಿಂತ ಆಗಿರು, ಎಲ್ಲಾ ಜವಾಬ್ದಾರಿ ಪರಮಾತ್ಮನಿಗೆ ಬಿಡು, ಅವಾಗ ಮಿರಾಕಲ್ ನೋಡು. ಇದು ಎರಡನೇ ತತ್ವ. ಈಗ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಲಿಂಕ್ ಬಂದಿದೆ, ಈಗ ತುಂಬ್ರಿ, ಬೇಗ ಬೇಗ ತುಂಬ. 1 ನಿಮಿಷದ ಒಳಗೆ ತುಂಬೇಕಿನ್ನ ಟಾಪಿಕ್ ಇದೆ. ನನ್ ನಿಮ್ಮ ಚಾಟ್ ಬಾಕ್ಸ್ ಅನ್ನ ಆನ್ ಮಾಡ್ರಿ. ಅಲ್ಲಿ ಒಂದು ಗೂಗಲ್ ಸೀಟ್ ಬಂದಿದೆ, ನಾಳೆ ದೀಕ್ಷೆ ಸಲುವಾಗಿ. ಮತ್ತೆ ಇದು ಯಾಕೆ ನಾವು ತಗೋತೀವಿ ಅಂದ್ರ, ನಮ್ಮ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಕೋರ್ಸ್ ಇದೆ. ಹಾಗಾಗಿ ನಾವು ಎಷ್ಟು ಜನರಿಗೆ ಉಚಿತವಾಗಿ ದೀಕ್ಷೆ ಕೊಟ್ಟಿವಿ ಅಂತ ನಮ್ಮಲ್ಲಿ ಲೆಕ್ಕ ಬೇಕಷ್ಟೇ. ಉಳಿದರೆಲ್ಲ ನಿಮ್ ಜನ್ಮ ಕುಂಡಲಿ ನಮ್ಮ ಹತ್ರ ಇದೆ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ. ಫಾರ್ಮ್ ತುಂಬಿರಲ್ಲ, ಫೇಸ್ಬುಕ್ಕಿನಾಗ ಬರೋರೆಲ್ಲ, ಇಂದೆಲ್ಲ ಇದೆ ನಮ್ಮಲ್ಲಿ ಮಾಹಿತಿ. ಓನ್ಲಿ ದೀಕ್ಷೆಯಲ್ಲಿ ಯಾರ್ಯಾರು ಬಂದಾರಂತ ಗೊತ್ತಾಗೋದಕ್ಕೆ ಈ ಫಾರ್ಮ್ ಅನ್ನ ತುಂಬೋದಿದೆ. ಹಾಗಾಗಿ ಬೇಗ ಬೇಗ 2 ನಿಮಿಷ ನಾನು ಸ್ವಲ್ಪ ನೀರ್ ಕುಡಿತೀನಿ, ನೀವು ಬೇಗ ಬೇಗ ತುಂಬ್ರಿ. ಇನ್ನು ರೇಖೀಯ ತತ್ವಗಳು ಉಳ್ಕೊಂಡಿವೆ, ಇಲ್ಲೇ ಇದೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ. ಒಂದ್ಸಲ ಗ್ರೂಪ್ ನಾಗ ಹಾಕ್ಬಿಡು. ಒಂದ್ ವೇಳೆ ಚಾಟ್ ಬಾಕ್ಸ್ ನಿಮ್ಗೆ ಯಾರಿಗಾದ್ರೂ ಬರ್ತಾ ಇಲ್ಲ ಅಂದ್ರ, ನೀವಿರುವಂತ ಗ್ರೂಪ್ ನಲ್ಲೂ ಬರುತ್ತೆ ಇದು ಲಿಂಕ್, ಅಲ್ಲಿ ನೀವು ತುಂಬೋದು. ಲಾಸ್ಟಿಗೆ ಸಬ್ಮಿಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಸ್, ಯಾರ್ಯಾರು ತುಂಬಿದ್ರಿ ಅವ್ರೆಲ್ಲಾರು ಹಿಂಗ್ ಮಾಡ್ರಿ, ಅಂದ್ರೆ ನೀವು ತುಂಬಿದ್ರಿ ಅಂತ ನನ್ಗೆ ಗೊತ್ತಾಗುತ್ತೆ, ನಮ್ಗೆ ಮುಂದುವರ್ಸೋಕೆ ಈಸಿ ಆಗುತ್ತೆ. ಫಾರ್ಮ್ ಅಲ್ಲಿ ಎಷ್ಟು ಕ್ವಶನ್ ಅವ? 2, 3, 2 ಅಥವಾ 3 ಪ್ರಶ್ನೆಗಳು ಮಾತ್ರ ಇವೆ. ಅಷ್ಟು ತುಂಬಿ ಸಬ್ಮಿಟ್ ಮಾಡೋದು ಇದೆ ನಿಮ್ಗೆ. ಆಯ್ತು. ನಾಗರಾಜ್ ಸರ್ ಮಾಡಿದಾರೆ ನೋಡ್ರಿ. ಯಾರು ಮಾಡಿದ್ರಿ? ಸ್ವಲ್ಪ ಹಿಂಗ್ ಮಾಡಿದ್ರೆ ಸಾಕು, ನನಗ್ ಗೊತ್ತಾಗುತ್ತೆ. ಓಕೆ, ಎಲ್ಲಾರು ತುಂಬಿದ್ರಿ ಫಾರ್ಮ್ ಅನ್ನ? ಫಾರ್ಮ್ ತುಂಬಿರಿ ಅಂದ್ರೆ ನಾಳೆಗೆ ವೈಟ್ ಅಂಡ್ ವೈಟ್ ಹಾಕೊಂಡು ನಾನು ಎದುರಿಗೆ ನಿಂದಿರ್ಬೇಕು, ಕೂಡ್ಬೇಕಲ್ಲಿ. ನಾಳೆಗೆ ಆಕ್ಟಿವಿಟಿಗಳೆಲ್ಲ ಬಹಳ ಜಬರ್ದಸ್ತ್ ಇದೆ. ನಾಳೆ ದೀಕ್ಷೆ ಇರುತ್ತೆ, ಬಹಳ ಖುಷಿಯಾಗಿರ್ರಿ. ಓಕೆನಾ? ಡನ್. ಸೊ ಈಗ 3ನೇ ತತ್ವವನ್ನ ಬರ್ಕೋರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು, ಕರ್ತವ್ಯ ಅಂದ್ರೆ ನನ್ನ ಜಾಬ್, ನಾನ್ ಮಾಡುವಂತ ಹುದ್ದೆ. ಒಂದು ವರದಿ ಹೇಳುತ್ತೆ 100ಕ್ಕೆ 65% ಜನರಿಗೆ ತಾನು ಮಾಡುವಂತ ವರ್ಕ್ ಇದೆ ನೋಡ್ರಿ, ಅದು ಇಷ್ಟ ಇಲ್ಲ, ಜಾಬ್ ಇಷ್ಟ ಇಲ್ಲ. ಅಂದ್ರೆ ಅಪ್ಪಿ ತಪ್ಪಿ ಬಂದಿರ್ತಾರೆ, ಹೊಟ್ಟೆ ಪಾಡಿಗೆ ಬಂದಿರ್ತಾರೆ, ಯಾವ್ದು ಸಿಗೋದಿಲ್ಲ ಅಂತ ಯಾವ್ ಸಿಕ್ಕಿದೆ ಅದೇ ಮಾಡ್ತಾರೆ. ಯಾರು ಇವತ್ ಕಂಡಕ್ಟರ್ ಆಗ್ಯಾರ ನೋಡ್ರಿ, ಅವ್ರಿಗೆ ಗಾಯಕರ ಆಗ್ಬೇಕಿತ್ತು, ಅದು ಆಗ್ಲಿಲ್ಲ, ಕಂಡಕ್ಟರ್ ಆದ್ರು. ಹಂಗಾಗಿ ಇಡೀ ಲೈಫ್ ಅವ್ರಿಗೆ ಪಶ್ಚಾತ್ತಾಪ, ನನ್ ಗಾಯಕ ಆಗ್ಲಿಲ್ಲ. ಯಾರಿಗ್ ಡಾಕ್ಟರ್ ಆಗ್ಬೇಕಾಗಿದೆ ಅವ್ರು ಹೋಗಿ ಇಂಜಿನಿಯರ್ ಆಗ್ಯಾರ. ಹಿಂಗೆ ಆಗೋದು. ಈಗ ನಾನ್ ನೋಡ್ರಿ, ನಮ್ ಮನೆಯವ್ರ ಡ್ರೀಮ್ ಇತ್ತು, ನಂದೇನ್ ಇರ್ಲಿಲ್ಲ. ನಮ್ ಮನೆಯವ್ರ ಡ್ರೀಮ್ ಇತ್ತು ನನ್ಗೆ ತಹಸೀಲ್ದಾರ್ ಮಾಡ್ಬೇಕಂತ. ನಾವು ತಹಸೀಲ್ದಾರ್ ಆಗಲ್ಲ, ನಾನು ಟೀಚರ್ ಐತೀನಿ. ನಮ್ಮ ಮನೆಯವ್ರಿಗೆ ಇವತ್ತಿಗೂ ಮಾಡದ್ ಎಂತ ತಹಸೀಲ್ದಾರ್ ಆಯ್ತಿದಿ, ಸುಮ್ಮನೆ ಕ್ಲಾಸ್ ಮಾಡ್ಕೊತ ಕೂಡ್ತಿ ಇಲ್ಲಿ ಅಂತ. ಆದ್ರೆ ನನ್ಗೆ ಅದ್ರಲ್ಲಿ ಹ್ಯಾಪಿನೆಸ್ ಇದೆ, ನನ್ಗೆ ನಾನು ಲಕ್ಕಿ ಅಂತ ಹೇಳಿ ತಿಳ್ಕೊಂಡಿನಿ. ಆದ್ರೆ ನಮ್ ತರ ಯಾರು ಇರೋದಿಲ್ಲ. ಬಹಳಷ್ಟು ಜನರಿಗೆ ಅವ್ರ ಡ್ರೀಮ್ ಲೈಫ್, ಡ್ರೀಮ್ ಜಾಬ್ ಇದೆ ನೋಡ್ರಿ, ಅದು ಸಿಗೋದಿಲ್ಲ. ಇದು ವಾಸ್ತವ. ಅದ್ರ ರೇಖಿ ಏನ್ ಹೇಳುತ್ತೆ, ನಾನು ಯಾವಾಗ ಆ ಹುದ್ದೆಯಲ್ಲಿ ನೇಮಕ ಆಗಿದ್ದೀನಿ, ಅದರಿಂದ ನನ್ನ ಮನೆ ನಡೀತಾ ಇದೆ ಅಂದ್ರೆ ನಾನು ಇಮಾನ್ದಾರಿ ಇರ್ಬೇಕಲ್ಲ, ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ಬೇಕಲ್ಲ. ಸೊ ಹಾಗಾಗಿ ಬ್ರಹ್ಮಾಂಡದ ನಿಯಮ ಹೇಳುತ್ತೆ, ನನ್ನ ಮನೆ ಯಾವುದರಿಂದ ನಡೀತಾ ಇದೆ ನೋಡ್ರಿ, ಅದಕ್ಕೆ ನಾನು ನ್ಯಾಯ ಸಲ್ಲಿಸ್ಬೇಕು. ಇದು 3ನೇ ನಿಯಮ. ಅದೇ ರೀತಿ ಮನೆಯಲ್ಲಿದ್ದವ್ರಿಗೆ ಗೊತ್ತಿದೆ. ಹೌಸ್ ವೈಫ್ ಇದ್ದೀವ್ರಿ ಮೇಡಮ್, ಏನ್ ಮಾಡ್ಬೇಕು? ಮಾಡೋದೇ ಕೆಲಸ ಚಂದ ಮಾಡ್ರಿ.
ಆರಾಮ್ಸೆ ಮಾಡ್ರಿ, ರಿಲ್ಯಾಕ್ಸ್ ಆಗಿ ಮಾಡ್ರಿ. ನಿಮ್ಗೆ ಗೊತ್ತಿರ್ಲಿ ಒಂದ್ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ, ನೀವು ಟೆನ್ಷನ್ ಮಾಡ್ಕೊಂಡ್ರು ನೀವೇ ಮಾಡೋದಿದೆ ಕೆಲಸ. ಯಾವತ್ತರ ಒಂದಿನ ಭಯಂಕರ ಟೆನ್ಷನ್ ತಗೊಂಡಿರಿ, ಅಡಿಗೆ ಮನೆ ತಪ್ಪುತ್ತೆ ನನ್ಗೆ ಹೇಳ್ರಿ, ಬಾ ಟೆನ್ಷನ್ ಮಾಡ್ಕೊಂಡಿರಿ, ಹೋಗಿ ರೆಸ್ಟ್ ಮಾಡ್ರಿ, ನಾವ್ ಮಾಡ್ತೀವಿ ಅಂತ ಯಾರಾದ್ರೂ ಇದ್ದಾರೆ ಮನೆಗ? ಯಾರು ಇಲ್ಲ. ನೀವು ಟೆನ್ಷನ್ ಮಾಡ್ಕೊಂಡ್ರು ನೀವೇ ಅಡಿಗೆ ಮಾಡೋದಿದೆ, ಖುಷಿಯಾಗಿ ಮಾಡಿದ್ರು ನೀವೇ ಮಾಡೋದಿದೆ. ನಾನ್ ಅಂತೀನಿ ಖುಷಿಯಾಗೆ ಮಾಡ್ರಲ್ಲ, ಯಾಕೆ ತಲೆ ಕೆಡ್ಸ್ಕೊಂಡ್ ಮಾಡ್ತೀರಿ ನೀವು? ಸೊ ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನ ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ನೋಡ್ರಿ, ನಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅಷ್ಟು ಹೈ ಲೆವೆಲ್ ಬಂದಿರುತ್ತೆ, ನೆನ್ಪಿಡ್ರಿ. ಇದು ಮಾತ್ ಕಟ್ಟಿಟ್ಕೊರಿ, ಹೇಳ್ತಾರೆ ನಮ್ ಕಡೆ ಬೀದರ್ ಕಡೆ. ಸೊ ಹಾಗಾಗಿ 3ನೇ ನಿಯಮ. ಅದಾದ್ಮೇಲೆ 4ನೇದ್ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆ ಅಂದ್ರೆ ನನ್ನ ಅಕ್ಕಪಕ್ಕದವ್ರು ಯಾರಿರ್ತಾರೆ ನೋಡ್ರಿ. ಹಾ, ನಮ್ ಬೀದರ್ ಕಡೆಯವ್ರಿಗೆ ಆಜು ಬಾಜುದವ್ರು ಅಂತೀವಿ, ಅಂದ್ರೆ ನಮ್ದು ಈ ಕಡೆ ಇರೋ ನಮ್ಮ ನೆರೆ ಹೊರೆಯವರನ್ನ ನಾವ್ ಏನ್ ಮಾಡ್ಬೇಕು? ಕಾಳಜಿಯಿಂದ ನೋಡ್ಕೊಳ್ಬೇಕು. ಇವತ್ತೆಲ್ಲಕ್ಕ ದೊಡ್ಡ ದುಶ್ಮನ್ರು ನಮ್ದು ಅವರೇ ಇದ್ದಾರಂತ ನಮ್ ಮೈಂಡ್ ಸೆಟ್. ಯಾಕಂದ್ರೆ ಅದು ಏನಂತಾರ ನೋಡಿ, ಕಸ ಹೊಡಿಯೋ ಜಗಳ, ನಮ್ಮಲ್ಲಿ ಕಾಂಪೌಂಡ್ ಜಗಳ, ಇವೆಲ್ಲ ಇಟ್ಕೊಂಡಿಟ್ಟಿದ್ದೇವ್ ಮೈಂಡಿನಲ್ಲಿ. ನಮ್ಗೆ ಈವನ್ ಇಷ್ಟು ಗೊತ್ತಿಲ್ಲ, ನನ್ ಪಕ್ಕದ ಮನೇಲಿ ಎಷ್ಟು ಮಕ್ಕಳಿದಾವ್ ನಮ್ಗೆ ಗೊತ್ತಿಲ್ಲ. ಫೇಸ್ಬುಕ್ಕಿನಲ್ಲಿ ಫ್ರೆಂಡ್ಸ್ 5,000, ಏನ್ ಕೆಲ್ಸಕ್ಕಿಲ್ಲ, ನೆನ್ಪಿಟ್ರಿ. ನನಗೆ ತುರ್ತಾಗಿ 1 ನಿಮಿಷದ ಒಳಗೆ ನನ್ ಗೇಟ್ಲಿಂದ ಒಳಗ್ ಬಂದು ಯಾರಾದ್ರೂ ಸಪೋರ್ಟ್ ಮಾಡ್ತಾರಂದ್ರೆ ನಮ್ಮ ಅಕ್ಕಪಕ್ಕದವ್ರು ಮಾಡಿರ್ತಾರೆ, ನೆನ್ಪಿಡ್ರಿ. ಹಾಗಾಗಿ ರೇಖಿ ಹೇಳುತ್ತೆ, ನಿಮ್ಮ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗುವಂತದ್ದು ಏನಿದೆ ನೋಡ್ರಿ, ನಿಮ್ಮ ಸುತ್ತಲಿನ ವಾತಾವರಣ ಇರುತ್ತೆ. ಹಾಗಾಗಿ ಎಲ್ಲರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ಇರೋದ್ ಕಲೀರಿ. ಯಾವ ವೈರತ್ವ ಏನ್ ಕೆಲ್ಸಕ್ ಬರೋದಿಲ್ಲ, ನೆನ್ಪಿಡ್ರಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿದೆ. ಹಾಗಾಗಿ ಕ್ಷಮಿಸೋದನ್ನ ಕಲೀರಿ. ಕ್ಷಮಾಕರೋ ಆಗೇ ಬಡು. ಏನು ಹೋಗೋದಿಲ್ಲ, ನೀವೇ ದೊಡ್ಡವ್ರಂದ್ರೆ ಏನಾಗುತ್ತೆ ಹೇಳ್ರಿ? ನನ್ಗಂತೂ ಏನ್ ಅನ್ಸಂಗಿಲ್ಲ. ಎಲ್ಲರಿಗ್ ದೊಡ್ಡವ್ರು ಮಾಡೋಣ. ಏನಾಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಎಲ್ಲರೂ ಅವರೇ ದೊಡ್ಡವ್ರು ಮಾಡ್ರಿ, ನೀವು ಸಣ್ಣವ್ರಾಗ ಆಗ ಎನರ್ಜಿ ವರ್ಕ್ ಮಾಡುತ್ತೆ. ಅದಾದ ನಂತರ ಲಾಸ್ಟ್ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್. ಇವತ್ತಿನಿಂದ ನನ್ನ ಹತ್ರ ಇಲ್ಲ ಲಿಸ್ಟ್ ಇದೆ ನೋಡ್ರಿ, ಕಟ್ ಮಾಡ್ಬಿಡ್ರಿ. ಏನ್ ಇದೆ ನೋಡ್ರಿ ಅದ್ರ ಮೇಲೆ ಫೋಕಸ್ ಮಾಡ್ರಿ. ನಿಮ್ಗೆ ಗೊತ್ತಾ, ನೀವು ನೋಡುವಂತ ಸುಂದರವಾದ ನಿಮ್ಮ 2 ಕಣ್ಗಳಿವೆ ನೋಡ್ರಿ, 1,00,000 ಕಲರ್ಸ್ ಗಳನ್ನ ಗುರುತಿಸುತ್ತೆ. 1,00,000 ಕಲರ್ಸ್ ಗಳನ್ನ ಗುರುತಿಸುತ್ತೆ. ಆ 2 ಕಣ್ಣಿಲ್ಲಾರ್ದವ್ರಿಗೆ ಕೇಳ್ರಿ, ಹೋಗಿ ಜಗತ್ ಹೆಂಗ್ ಎಷ್ಟು ಸುಂದರ ಇದೆ ಗೊತ್ತಿದೇನು ಹೇಳ್ರಿ? ಅವ್ರಿಗೆಲ್ಲ ಕತ್ಲೆ ಇದೀವಿ. ಹಾಗಾದ್ರೆ ಅವ್ರಿಗಿಂತನೂ ಅದೃಷ್ಟಶಾಲಿ ಇದ್ದೀವಿ ನಾವು? ಇದ್ದೀವಿಲ್ಲ ಹೇಳ್ರಿ? ಯೋಚನೆ ಮಾಡ್ರಿ. ಹಾ, ನಾವು ಬಾಳ ಈಗ ಮನೆಗೆ ಎಲ್ಲಾರ ಜೊತೆ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ, ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈ ಗಂಡನ್ ಬಗ್ಗೆದಾಗ ಅವ್ರು ಹೇಳನ ಮಾಡೋದು, ಅವ್ರ ಎದುರಿಗೆ ಇವ್ರ ಎದುರಿಗೆ ನಿಂದನೆ ಮಾಡೋದು. ಗಂಡ ಇಲ್ದವ್ರಿಗೆ ಕೇಳ್ರಿ ಗಂಡನ್ ಬೆಲೆ ಏನದಂತ ಗೊತ್ತಾಗುತ್ತೆ. ತಾಯಿ ತಂದೆ ಇಲ್ದವ್ರಿಗೆ ಹೋಗಿ ಅನಾಥ ಮಕ್ಕಳಿಗೆ ಕೇಳ್ರಿ ಅವ್ರಿಬ್ಬರ ಬೆಲೆ ಏನಿದೆ. ನಾವು ಯಾವತ್ತು ಒಂದಿನಾನು ಥ್ಯಾಂಕ್ ಯು ಹೇಳಂಗಿಲ್ಲ ನಮ್ ತಂದೆ ತಾಯಿ. ಬರೀ ಏನ್ ಮಾಡಿರಿ ಹಿಂಗೆ ಕೇಳ್ತಾ ಇರ್ತೀವಿ. ಮತ್ತೇನ್ ಮಾಡ್ಬೇಕು ಹೇಳ್ರಿ? ಈ ಜನ್ಮ ಕೊಟ್ರು, ಬಡತನದಲ್ಲಿ ನಮ್ಗ್ ಬೆಳೆಸೋರು, ಇಲ್ಲಿ ತನಕ ಕರ್ಕೊಂಡ್ ಬಂದು ಮತ್ತೇನ್ ಮಾಡ್ಬೇಕು ಅವ್ರು ಹೇಳ್ರಿ? ಹಾಗಾಗಿ ನೆನ್ಪಿಡ್ರಿ, ನಿಮ್ಮ ಒಳಗೆ ಎಷ್ಟೆಷ್ಟು ಗ್ರಾಟಿಟ್ಯೂಡ್ ಮನಸ್ಥಿತಿ ಇರುತ್ತೆ ನೋಡ್ರಿ, ಅಷ್ಟಷ್ಟು ನಿಮ್ಗೆ ಬ್ರಹ್ಮಾಂಡ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಯೋಚನೆ ಮಾಡ್ರಿ, ಯಾರೋ ಬರೆಯೋದಕ್ಕೆ ಒಂದ್ ಸಿಗ್ನೇಚರ್ ಮಾಡೋದಕ್ಕೆ ಒಂದ್ ಪೆನ್ ಕೊಟ್ರು ಥ್ಯಾಂಕ್ ಯು ಹೇಳ್ತೇವೆ, ನಮ್ ಜೀವನ ಕೊಟ್ಟವ್ರಿಗೆ ನಾವು ಥ್ಯಾಂಕ್ ಯು ಹೇಳಂಗಿಲ್ಲ. ಹಾಗಾದ್ರೆ ಹೆಂಗ್ ನ್ಯಾಯ ಸಿಗುತ್ತೆ ಹೇಳ್ರಿ? ಬ್ರಹ್ಮಾಂಡ ಹೆಂಗ್ ನಮ್ಗೆ ಸಪೋರ್ಟ್ ಮಾಡುತ್ತೆ? ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಸಮೇತ ಧನ್ಯತಾ ಭಾವ ನಿಮ್ಮಲ್ಲಿ ಎಷ್ಟೆಷ್ಟು ಇರುತ್ತೆ ನೋಡ್ರಿ, ಅಷ್ಟಷ್ಟು ಬ್ರಹ್ಮಾಂಡ ನಿಮ್ಗೆ ಸಹಾಯ ಮಾಡುತ್ತೆ. ಸೀಕ್ರೆಟ್ ಇದೆ ಸಕ್ಸಸ್ನ. ಹಾಗಾಗಿ ಯಾವಾಗ್ಲೂ ಗ್ರಾಟಿಟ್ಯೂಡ್ ಮೋಡ್ ನಲ್ಲಿ ಇರ್ರಿ. ನನ್ನ ಹತ್ರ ಏನಿದೆ ಅದಕ್ಕಾಗಿ ಥ್ಯಾಂಕ್ ಯು. ನನ್ನ ಹತ್ರ ಕಡಿಮೆ ಇದೆ, ನನ್ನಷ್ಟು ಇದ್ದಷ್ಟೇ ಯಾರಿಗೂ ಇಲ್ಲಲ್ಲ. ನನ್ನ ಹತ್ರ ಏನಿದೆ ಅಷ್ಟೇ ಇರ್ಲಾರ್ದವ್ರು ಇವತ್ ಗೊತ್ತಿರ್ಲಿ, ನೀವೇನ್ ಜೀವನ ಮಾಡ್ತಾ ಇದ್ದೀರಿ ನೋಡ್ರಿ, ನಿಮ್ಮ ಜೀವನ ಲಕ್ಷಾಂತರ ಜನರ ಡ್ರೀಮ್ ಲೈಫ್ ಇದೆ. ಇಷ್ಟೇ ಬದುಕರು ಸಾಕಂತಿದೆ, ಅಷ್ಟು ಸಿಗ್ತಾ ಇಲ್ಲ ಅವ್ರಿಗೆ. ಇದು ವಾಸ್ತವ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋರಿ ನೀವು. ಇವತ್ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಹೇಳ್ರಿ ನೀವು? ಎಷ್ಟಿದೆ ಹೇಳ್ರಿ? ಜಾಬ್ ಸಿಗ್ತಾ ಇಲ್ಲ, ಅಲೆದಾಟ ನಡೀತಾ ಇದೆ ಯುವಕರದೆಲ್ಲ. ಡಿಗ್ರಿ ಅವ್ರ ಹತ್ರ ಇವೆ, ಜಾಬ್ ಇಲ್ಲ. ದೇವ್ರು ನೋಡ್ರಿ ನಮ್ಗೆ ಎಷ್ಟು ಒಳ್ಳೆ ಅವಕಾಶ, ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಒಳ್ಳೆ ನಮ್ ಫ್ಯಾಮಿಲಿ ಇದೆ, ಪ್ರತಿಯೊಂದು ನಮ್ ಹತ್ರ ಇದೆ. ಆದ್ರೆ ನಮ್ಮಲ್ಲಿ ಏನಾಗಿದೆ? ಗ್ರಾಟಿಟ್ಯೂಡ್ ಇಲ್ಲ. ಹಾಗಾಗಿ ರೇಖೀಯ ತತ್ವ ಏನ್ ಹೇಳುತ್ತೆ? ಧನ್ಯತಾ ಭಾವ. ಹಾಗಾಗಿ ಇವತ್ತಿನಿಂದ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳೋದಕ್ಕೆ ಕಲೀರಿ, ಗ್ರೇಟ್ ಹೇಳೋದಕ್ಕೆ ಕಲೀರಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ, ನನ್ನ ಹತ್ರ ಇಷ್ಟ ಆದ್ರೂ ಇದೆಲ್ಲ, ನನ್ನ ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಅಕೌಂಟ್ ನ ಬ್ಯಾಲೆನ್ಸ್ ಕ್ಲಿಯರ್, ಬ್ಯಾಲೆನ್ಸ್ ಮಿನಿಮಮ್ ಹೀಗೆ 1,000 2,000 ಇರ್ಬೇಕು, ಅಷ್ಟೇ ಇಲ್ಲದೇನೆ ಎಷ್ಟೋ ಜನ ಒದ್ದಾಡೋರು ಇದ್ದಾರೆ ನಿಮ್ ಸುತ್ತ. ಅಕೌಂಟ್ ಇಡೋದಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಹಾಗಾಗಿ ನಿಮ್ಗೆ ಹೇಳೋದೇನು, ಏನಿದೆ ನೋಡ್ರಿ
ಅದಕ್ಕೆ ಥ್ಯಾಂಕ್ ಯು ಹೇಳ್ರಿ, ಅದಕ್ಕೆ ಧನ್ಯವಾದ ಹೇಳ್ರಿ. ಯಾರಿಗ್ ಗೊತ್ತು ಆ ಎನರ್ಜಿಯಿಂದ ಇನ್ನೂ ನಿಮ್ ಹತ್ರ ಬರ್ಬೋದು ಥ್ಯಾಂಕ್ ಯು ಹೇಳ್ತಾ ಹೇಳ್ತಾ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡಾಗ ಮಾತ್ರ ನಿಮಗೆ ರೇಖೆ ಇದೆ ನೋಡ್ರಿ ಅದು ಒಲಿಯುತ್ತೆ. ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ ನಾನು, ಒಂದು ರೇಖೆ ಇದೆ ನೋಡ್ರಿ ಅದು 21 ಕೋರ್ಸ್ಗಳಿಗೆ ಸಮ ಇದೆ. 21 ಕೋರ್ಸ್ ಮಾಡೋದಷ್ಟೇ ಇದೆ, ಒಂದು ರೇಖೆ ಕಲಿಯೋದಷ್ಟೇ ಇದೆ. ಹಾಗಾಗಿ ನಾಳೆ ನಿಮ್ಗೆಲ್ಲರಿಗೂ ದೀಕ್ಷೆ ಇರುತ್ತೆ. ದೀಕ್ಷೆಗೆ ಎಲ್ಲರೂ ಸಮೇತ ರೆಡಿ ಆಗ್ರಿ. ಮತ್ತೆ ನಿಯಮ ಅಂದ್ರೆ ನಿಯಮ, ನೀವು ವೈಟ್ ಡ್ರೆಸ್ ಇಲ್ದೇನೆ ಹಂಗೆ ಕುಂತ್ರಿ ಸ್ಕ್ರೀನ್ ನೋಡ್ದ ರಿಮೂವ್ ಮಾಡೋದ್ ಪಕ್ಕ. ತಿಳಿತಾ ಇದೇನಾ? ಹಾ, ನನ್ಗೇನು ಅಂದ್ರೆ ನನ್ ಕಂಡೀಷನ್ ಬಾಳ್. ನಿಯಮ ಅಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್. ವೈಟ್ ಡ್ರೆಸ್ ಹಾಕ್ಬೇಕಂದ್ರೆ ಹಾಕ್ಬೇಕು. ನೀವು ಸುಮ್ನೆ ಹೆಂಗೋ ಕುಂತಿರೋದ್ರೆ ನಾನ್ ದೀಕ್ಷೆ ಕೊಡೋದಿಲ್ಲ, ಸೀದಾ ನಾವು ತೆಗೆದು ಬಿಡ್ತೇವೆ. ತೆಗ್ದ್ಮೇಲೆ ಟೆನ್ಷನ್ ಮಾಡ್ಕೋಬೇಡ. ಹಿಂಗು ನೋಡ್ರಿ ತಪ್ಪು ನೀವೇ ಮಾಡ್ತೀರಿ, ಮತ್ ಟೆನ್ಷನ್ ನೀವೇ ಮಾಡ್ಕೋತೀರಿ. ಮತ್ ರೇಖಿ ತತ್ವ ಎಲ್ಲ ಹೋಗ್ಬಿಡ್ತು, ಮೊದಲನೇ ತತ್ವನೇ ಮುರಿದ್ ಬಿಟ್ರಿ ನೀವು. ಹಂಗ್ ಮಾಡ್ಬೇಡ. ಹಾಗಾಗಿ ರೂಲ್ಸ್ ಅಂದ್ರೆ ರೂಲ್ಸ್. ವೈಟ್ ಡ್ರೆಸ್ ಅಂದ್ರೆ ವೈಟ್ ಡ್ರೆಸ್ ಹಾಕ್ಬೇಕು, 108 ಸಲ ಓಂಕಾರ ಮಾಡ್ರಿ. ಮತ್ತು ಉಳಿದೆಲ್ಲಾ ಮಾಹಿತಿಗಳು ನಿಮ್ಗೆ ಮತ್ತೆ ಟೀಮ್ ನಲ್ಲಿ ಬರುತ್ತೆ. ನಾಳೆ ಎಲ್ಲರೂ 9:45ಕ್ಕೆ ರೆಡಿ. ಯಾರೆಲ್ಲ ರೆಡಿ ಆಗ ತಯಾರಿದ್ರಿ ಹೇಳ್ರಿ? ಎಸ್, ಎಲ್ಲರ ಕೈ ಹಂಗೆ ಮಾಡ್ರಿ, ನಾನು ಫೋಟೋ ಇಳಿಸ್ತೀನಿ. ನನ್ ನಿಮ್ಮೇಲೆ ಭರೋಸೆ ಇಲ್ಲ ಫಸ್ಟ್ ಲೆವೆಲ್ದವ್ರು. ಯಾವಾಗ ಏನ್ ಮಾಡ್ತೀವಿ ಗೊತ್ತಾಗೋದಿಲ್ಲ ನೀವು. ಸೊ ಹಾಗಾಗಿ ನೀವೆಲ್ಲ ಮತ್ ನೋಡ್ರಿ, ಇದ್ರ ಬೆನಿಫಿಟ್ ನಿಮ್ಗೆ ಇದೆ, ನಮ್ಗಿಲ್ಲ. ನೀವ್ ಹೆಂಗ್ ಅನ್ಕೊಂಡ್ರಿ? ಹಂಗೇನಿಲ್ಲ. ದೀಕ್ಷೆ ತಗೊಳ್ಳೋದ್ರಿಂದ ನಿಮ್ಗ್ ಬೆನಿಫಿಟ್ ಇದೆ. ನಾವು ಉದ್ಧಾರ ಆದೇವ್, ಇಲ್ಲಿ ತಕ ಬಂದೇವು, ನಮ್ದೇನ್ ಲೆಕ್ಕ ಇಲ್ಲ. ನಾವು ಯಾವ ಕೋರ್ಸ್ ಲಾಂಚ್ ಮಾಡಿದ್ರು ನಮ್ ನಡೆಯುತ್ತೆ, ಓಡುತ್ತೆ ನಮ್ದು. ಹಾಗಾಗಿ ಈಗ ನಿಮ್ಮ ಸರದಿ ಇದೆ, ನೀವ್ ಇದನ್ನ ಸಂಪೂರ್ಣ ಮಾಡ್ರಿ ಅಂತೇಳಿ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಎಲ್ಲರಿಗೂ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ಮತ್ ನಾನೇನಾದ್ರೂ ಹೇಳುವಾಗ ಬರುತ್ತೆ ಸಿಟ್ಟು ಬರುತ್ತೆ, ಮೇಡಮ್ ಹಿಂಗೆ ಹಂಗೆ ಹೇಳಿದ್ರು, ಬರ್ಲಿ ಸಿಟ್ಟು. ಮೊದಲನೇ ತತ್ವ ಮೂರ್ದ್ರಿ ಅಂತ ತಿಳ್ಕೊಂಡಿರ್ತೀನಿ, ಗೊತ್ತಾಯ್ತಾ? ಹಾ, ರಿಲ್ಯಾಕ್ಸ್ ಆಗಿರ್ರಿ, ಅರ್ಥ ಮಾಡ್ಕೊರಿ. ನಾನು ಏನ್ ಹೇಳ್ಬೇಕಂತೀನಿ ನನ್ನ ಭಾವನೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಭಾಷೆ ಜೊತೆಗೆ ಏನ್ ಗುದ್ದಾಡೋದ್ ಬೇಡ ಅಂತೀನಿ. ಭಾಷೆ ಏನ್ ಬೀದರ್ ಭಾಷೆ ಹಿಂಗಿದೆ, ಮತ್ತೊಂದ್ ಕಡೆ ಭಾಷೆ ಬೇರೆ ಇರುತ್ತೆ. ಭಾಷೆ ಜೊತೆಗೆ ಬಡದಾಡೋದ್ ಬೇಡ. ಒಳಗಿರುವ ಭಾವನೆ ಏನ್ ಹೇಳ್ಬೇಕಂತೀನಿ ನೋಡ್ರಿ, ಅಷ್ಟ ಅರ್ಥ ಮಾಡ್ಕೊರಿ. ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆ ಆಗ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಬೆಳಿಗ್ಗೆ ಸಿಗೋಣ. ಥ್ಯಾಂಕ್ ಯು, ಬಾಯ್.